ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಎ ಗ್ರೇಟ್ ಮೆಡಿಟೇಟರ್, ಮಾಸ್ತರ್ ಜೊತೆಗೆ ನಾವಿದ್ದೀವಿ. ಇವತ್ತು ಅವ್ರ ಹೆಸರು ಕೋಕಿಲಾ ಅಂತೇಳಿ. ಬಳ್ಳಾರಿಯಲ್ಲಿ ಅವರ ಮನೆಯಲ್ಲೇ ಈ ಒಂದು ಇಂಟರ್ವ್ಯೂ ನಾವು ಮಾಡ್ತಾಯಿದ್ದೀವಿ ಮಾಸ್ತರ್ಸ್. ಸೊ ಮೇಡಮ್ ಅವರು, ಕೋಕಿಲಾ ಮೇಡಮ್ ಅವರು 32 ವರ್ಷ ಬಳ್ಳಾರಿಯಲ್ಲಿರುವಂತಹ ಸೆಂಟ್ ಫಿಲೋಮಿನಾಸ್ ಸ್ಕೂಲಲ್ಲಿ ಅವರು ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಈಗ ಅವರು ಎಷ್ಟೋ ಧ್ಯಾನ ಸಾಧನೆಯನ್ನು ಮಾಡ್ತಾ ಬಹಳಷ್ಟು ಒಂದು ಅನುಭವಗಳನ್ನು ಪಡೆದಿದ್ದಾರೆ. ಈ ಒಂದು ಇಂಟರ್ವ್ಯೂವಲ್ಲಿ ಧ್ಯಾನದ ಒಂದು ಪ್ರಾಮುಖ್ಯತೆ, ಧ್ಯಾನದಿಂದ ಅವರ ಜೀವನ ಯಾವ ಥರ ಬದಲಾಗಿದೆ, ಮುಖ್ಯವಾಗಿ ಈ ಧ್ಯಾನ ಸ್ಟೂಡೆಂಟ್ಸ್ಗೆ ಯಾವ ಥರ ಉಪಯೋಗ ಆಗುತ್ತೆ ಅಂತ ಅವರ ಒಂದು ಮಾತಿನ ಮುಖಾಂತರ ನಾವು ತಿಳ್ಕೊಳ್ಳೋಣ. ಬನ್ನಿ. ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ ಸರ್, ತುಂಬ ಸಂತೋಷ ಆಗ್ತದೆ. ಮೊಟ್ಟ ಮೊದಲಿಗೆ ನಮ್ಮ ಪ್ರೀತಿಯ ಗುರುಗಳಾದ ಪತ್ರಿಜಿ ಸರ್ ಅವರಿಗೆ, ಸುವರ್ಣಮಾಲಾ ಪತ್ರಿಜಿ ಮೇಡಮ್ ಅವರಿಗೆ ಶತಕೋಟಿ ವಂದನೆಗಳು ತಿಳಿಸ್ತಾ ನಾನು ನಿಮ್ಮ ಜೊತೆ ಸ್ಟಾರ್ಟ್ ಮಾಡ್ತೀನಿ ಸರ್. ತುಂಬ ಖುಷಿ ಆಗ್ತಾಯಿದೆ ನನಗೆ ನಿಮ್ಮ ಜೊತೆ ನನ್ನ ಅನುಭವಗಳನ್ನು ಹಂಚಿಕೊಳ್ಳಲು ಭಾಳ ಸಂತೋಷ ಆಗ್ತಾಯಿದೆ. ನಿಮ್ಮ ಹತ್ರ ಇಂಟರ್ವ್ಯೂ ಮಾಡ್ತಿರೋದು ನನಗೆ ಖುಷಿ ಆಗ್ತಾಯಿದೆ. ಯಾಕಂದರೆ ಮೇಡಮ್, ಬಹಳಷ್ಟು ನನ್ನ ಬೆಸ್ಟ್ ಫ್ರೆಂಡ್ಸ್, ಕ್ಲೋಸ್ ಫ್ರೆಂಡ್ಸ್ ನಿಮ್ಮ ಸ್ಟೂಡೆಂಟ್ಸೇ. ಭಾಳಷ್ಟು ನಾನು ಜಸ್ಟ್ ಇಂಟರ್ವ್ಯೂ ಮಾಡಬೇಕಾದ್ರೆ ನನ್ನ ಫ್ರೆಂಡಿಗೆ ಮೆಸೇಜ್ ಮಾಡಿದ್ದೆ, ನಾನು ಈ ಥರ ಕೋಕಿಲಾ ಮೇಡಮ್ ಅಂತ ನಿಮಗೆ ಗೊತ್ತಾ, ಈ ಥರ ಅವ್ರ ಹತ್ರ ಇಂಟರ್ವ್ಯೂ ಮಾಡ್ತಿದ್ದೀನಿ ಈಗ ಅಂದರೆ, ಎಸ್ ಅವರು ಸೈನ್ಸ್ ಟೀಚ್ ಮಾಡ್ತಿದ್ರು ನಾವು ಸ್ಕೂಲಲ್ಲಿದ್ದಾಗ ಅಂತ ಹೇಳಿದರು. ಸೊ ಹ್ಯಾಪಿ ಟು ಟೇಕ್ ಯುವರ್ ಇಂಟರ್ವ್ಯೂ ಮೇಡಮ್. ಸೊ ಇನ್ನು ಡೀಟೇಲ್ಸ್ ನೀವು ಅಂದರೆ ನಿಮ್ಮ ಆಧ್ಯಾತ್ಮಿಕ ಜೀವನದ ಕುರಿತು ನಾವು ತಿಳ್ಕೊಳ್ಳೋಕ್ಕಿಂತ ಮೊದಲು ನಿಮ್ಮ ಒಂದು ಪರಿಚಯ ಮಾಡ್ಕೊಳ್ಳಿ ಮೇಡಮ್. ಅಬೌಟ್ ಯುವರ್ ಬ್ಯಾಕ್ಗ್ರೌಂಡ್, ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ನಿಮ್ಮ ಬಗ್ಗೆ. ನನ್ನ ಹೆಸರು ಕೋಕಿಲಾ. ನಮ್ಮ ತಂದೆ ತಾಯಿ ತಿಮ್ಮಾರೆಡ್ಡಿ ವೀರಮ್ಮ ಅಂತ, ನಮ್ಮ ಹಸ್ಬೆಂಡ್ ತಿಪ್ಪಾರೆಡ್ಡಿ ಅಂತ. ಸೊ ನಾವು ಮೊದಲಿಂದ ಒಂದು ಗುರು ಪರಂಪರೆಯಲ್ಲಿ ಬೆಳೆದು ಬಂದ ಫ್ಯಾಮಿಲೀಸ್. ನಮ್ಮ ತಂದೆ ತಾಯಿ ಅವರೆಲ್ಲ ಅದೇ ಫಾಲೋ ಆಗ್ತಿದ್ರು. ಸೊ ಚಿಕ್ಕವರಿಂದನೇ ನನಗೆ ಸ್ವಲ್ಪ ಅದು ಗುರು ಪರಂಪರೆ ಅಭ್ಯಾಸ ಆಗಿದೆ. ಹೇಗಿರಬೇಕು, ಹೇಗೆ ನಡ್ಕೋಬೇಕು ಅಂತ ನಾನು ನಮ್ಮ ತಂದೆ ತಾಯಿಯವರಿಂದ ಕಲ್ತ್ಕೊಂಡಿದ್ದೆ. ನಮಗೆ ಬೇಸಿಕ್ ನಾಲೆಡ್ಜ್ ಈ ಸ್ಪಿರಿಚುವಲ್ ಬಗ್ಗೆ ಮನೆಯಿಂದನೇ ಕಲ್ತ್ಕೊಂಡು ಬಂದಿದ್ದೀನಿ ಸರ್. ಆಮೇಲೆ ಒಂದು ಸಲ ಮದುವೆ ಆಯಿತು, ಸ್ವಲ್ಪ ಕಡಿಮೆ ಆಯಿತು ಮಾಡೋದು ಸಂಸಾರ, ಇನ್ಲಾಸ್, ಫ್ಯಾಮಿಲಿ ಪ್ರಾಬ್ಲಮ್ಸ್ ಅಂದರೆ ರೆಸ್ಪಾನ್ಸಿಬಿಲಿಟೀಸ್ ಅಷ್ಟೇ, ಬಾಧ್ಯತೆ ನೋಡ್ಕೊಳ್ಳೋದು. ಅದು ಸ್ಕೂಲ್ಗೆ ಹೋದ್ಮೇಲೆ ಅಲ್ಲಿ ನಾನು ಸೆಂಟ್ ಫಿಲೋಮಿನಾ ಸ್ಕೂಲಲ್ಲಿ ಸೈನ್ಸು ಮ್ಯಾಥ್ಸು ತೊಗೊತಾ ಇದ್ದೆ, 8th 9th 10th ಸ್ಟೂಡೆಂಟ್ಸ್ಗೆ. ಎಸ್ ಮೇಡಮ್, ಆ ಒಂದು ಟಾಪಿಕ್ ಬರ್ತೀನಿ. ಅದಕ್ಕಿಂತ ಮೊದಲು ನೀವು ಗುರು ಪರಂಪರೆ ಅಂತ ಹೇಳಿದ್ರಲ್ಲ, ಅಂದರೆ ನೀವು ಫ್ಯಾಮಿಲಿಯಿಂದನೇ ಚಿಕ್ಕವರಿದ್ದಾಗಿಂದಲೇ ಬಂದಿತ್ತು ಅಂತ. ಯಾವ ಥರ ಇತ್ತು ಮೇಡಮ್ ಆ ಗುರು ಪರಂಪರೆ? ಅಂದರೆ ಏನಾದರೂ ಗುರು ಬಂದು ನಿಮ್ಮ ತಂದೆ ತಾಯಿಯವ್ರಿಗೆ ಏನಾದರೂ ದೀಕ್ಷೆ ಕೊಟ್ಟಿದ್ರಾ, ಆ ಥರ ಪರಂಪರೆ ಇತ್ತಾ? ಎಕ್ಸಾಕ್ಟ್ಲಿ ಏನು ಮೇಡಮ್ ಗುರು ಪರಂಪರೆ ಅಂದರೆ ಯಾವ ಥರ ಇತ್ತು ನಿಮ್ಮ ಮನೆಯಲ್ಲಿ? ಹಾಗೆ ಅಂದರೆ ನಮ್ಮ ಅಜ್ಜಿ ತಾತದಿಂದನೂ ಅವರು ಹಂಪಿಯಲ್ಲಿ ಒಂದು ಮಠ ಇದೆ, ಹೇಮಕೂಟ ಮಠ ಅಂತ, ಅಲ್ಲಿ ಸ್ವಾಮಿಗಳ ಹತ್ರ ಹೋಗ್ತಾಯಿದ್ರು ನಮ್ಮ ಅಜ್ಜಿ ತಾತ ಅವರಿಂದ. ಹಾಗೆ ನಮ್ಮ ಅಪ್ಪ ಅಮ್ಮನೂ ಹೋಗ್ತಾಯಿದ್ರು, ಅವ್ರ ಹತ್ರ ದೀಕ್ಷೆ ತಗೊಂಡಿದ್ದಾರೆ. ಅಣ್ಣಾಜಿ ತಾತ ಅಂತ ಅವ್ರ ಹತ್ರ ದೀಕ್ಷೆ ತಗೊಂಡಿದ್ದಾರೆ ನಮ್ಮ ಅಪ್ಪ ಅಮ್ಮ. ಸೊ ಯಾರನ್ನ ಗುರುಗಳು ಕಂಡ್ರೆ ನಮ್ಮ ಅಪ್ಪ ಅಮ್ಮಗೆ ತುಂಬ ಪ್ರೀತಿ, ಅವ್ರನ್ನ ಮನೆಗೆ ಕರ್ಕೊಂಡು ಬರೋದು. ಆವಾಗ ನಾವೇನಂತ ಸ್ಥಿತಿವಂತರಲ್ಲ, ಆದರೆ ಈ ಮಾಧ್ಯಮ ಕುಟುಂಬದವರು. ಆದರೂ ನಮ್ಮಮ್ಮ ಚೆನ್ನಾಗಿ ಅಂದರೆ ನಮಗಾದಷ್ಟು ಅವರಿಗೆ ಸೇವೆ ಮಾಡೋದು, ತುಂಬ ಅನುಕೂಲ ಮಾಡಿಕೊಡ್ತಿದ್ರು. ಹಂಗಾಗಿ ಅವರಿಂದ ನಾವು ಅದು ಕಲ್ತ್ಕೊಂಡಿವಿ. ಒಂದು ಸೇವೆ ಭಾವ ಆಗಲಿ, ಹೇಗಿರಬೇಕು ಸಮಾಜದಲ್ಲಿ, ನಮ್ಮ ಬಾಧ್ಯತೆ ಏನು ಅನ್ನೋದು ಅಂದರೆ ತುಂಬ ಸೇವೆ ಮಾಡ್ತಾಯಿದ್ರು. ಆಮೇಲೆ ಅಪ್ಪ ಅಮ್ಮವರು, ನಮ್ಮ ತಂದೆಯವರು ಆರ್ಥಿಕವಾಗಿ ಬೆಳೀತಾ ಬಂದಾಗ ಕೂಡ ಆಶ್ರಮಗಳಿಗೆ ಕೊಡೋದು ಮಾಡೋದು ತುಂಬ ನಮಗೆ ಹೇಳ್ತಾನೂ ಇದ್ದಿದ್ದಿಲ್ಲ. ಅವ್ರು ಮಾಡೋ ಸೇವೆ, ಆರ್ಥಿಕ ಸೇವೆ ಆಗಲಿ ಅದಾಗಲೂ ನಮ್ಮ ಹತ್ರ ಹಂಚ್ಕೊಳ್ತಾ ಇದ್ದಿಲ್ಲ. ಈಗೀಗ ಸ್ವಲ್ಪ ಗೊತ್ತಾಗ್ತದೆ, ಯಾರಾದ್ರೂ ಹೇಳ್ತಾರೆ ನಿಮ್ಮ ತಂದೆಯವರು ಇದು ಮಾಡಿದ್ರು ನಮ್ಮ ಮಠಕ್ಕೆ
ಅವರಿಂದ ಗೊತ್ತಾಗ್ತದೆ, ಆದರೆ ನಮ್ಮ ಅಪ್ಪ ಅವರು ಯಾವತ್ತೂ ಹೇಳ್ತಾ ಇದ್ದಿಲ್ಲ. ಇಲ್ಲ. ಓಕೆ. ಅವರು ಅಂದರೆ ಒಂಥರ ಗುಪ್ತ ದಾನ ಮಾಡಬೇಕು, ನಾವು ಮಾಡಿದ್ದು ಹೇಳಬಾರ್ದು ಅನ್ನೋ ಸ್ಥಿತಿ. ಸೊ ಮಕ್ಕಳ ಹತ್ರ ಕೂಡ ಹಂಚ್ಕೊತಿದ್ದಿಲ್ಲ. ಆದರೆ ಗುರುಗಳಿಗೆ ಹೇಗೆ ಸೇವೆ ಮಾಡಬೇಕು, ಅವ್ರ ಹತ್ರ ಹೇಗೆ ಇರಬೇಕು. ಸದ್ಯಕ್ಕೆ ಅಲ್ಕುಂದಿಯಲ್ಲಿ ಶಿವಾನಂದ ಭಾರತಿ ಸ್ವಾಮಿಯವರು ಅಂತ ಇದ್ದಾರೆ. ಸೊ ಅವ್ರ ಗುರುಗಳ ಹತ್ರದಿಂದ ಹಾಗೆ ಪರಂಪರೆ ನಾವು ನಡ್ಕೊತೀವಿ. ಪ್ರತಿ ಹುಣ್ಣಿಮೆಗೆ ಅವ್ರು ಬರ್ತಾರೆ. ಸೊ ನಮ್ಮ ತಮ್ಮ ಅವರಾಗಲಿ ಅಕ್ಕ ಅವರಾಗಲಿ ಎಲ್ಲರೂ ನಡ್ಕೊತಾರೆ ಅವ್ರ ಹತ್ರ. ಸೊ ನಿಮಗೆ ಅಂದರೆ ಆ ಒಂದು ಚಿಕ್ಕ ಏಜಲ್ಲೇ ಮೇಡಮ್ ಗುರು ಪರಂಪರೆ ಅಂತ ಹೇಳಿದ್ರಲ್ಲ, ಆ ಒಂದು ಟೈಮಲ್ಲಿ ಧ್ಯಾನ ಅಥವಾ ಈ ಥರ ಏನಾದರೂ ಗುರು ಸೇವೆ ಅಂತ ಹೇಳ್ತಾರಲ್ಲ, ಧ್ಯಾನ ಈ ಥರ ಏನಾದರೂ ಇತ್ತಾ ಆ ಟೈಮಲ್ಲಿ ನೀವು? ಧ್ಯಾನ ಅಂತ ಇತ್ತು ಅಂದರೆ ಧ್ಯಾನದ ಇಷ್ಟು ಮಹತ್ವ ನಮ್ಗೆ ಗೊತ್ತಿದ್ದಿಲ್ಲ ಅವಾಗೆ. ಅವ್ರ ಪ್ರವಚನ ಕೇಳ್ತಾ ಇದ್ವಿ, ಅವರು ಚಿಕ್ಕ ಚಿಕ್ಕ ಕಥೆಗಳ ಮೂಲಕ ಹಾಗೆ ಜೀವನ ಮಾಡಬೇಕು, ಹೇಗೆ ಒಳ್ಳೆಯತನದಿಂದ ಇರಬೇಕು, ನಿಜಾಯಿತಿಯಿಂದ ಹೇಗೆ ಇರಬೇಕು ಅಂಥವು ಗೊತ್ತಾಗ್ತಿತ್ತು ಹೊರತು ಸಮಾಜದಲ್ಲಿ ಹೆಂಗೆ ಸೇವೆ ಮಾಡಬೇಕು, ಹೆಂಗೆ ಹಾನೆಸ್ಟಾಗಿ ಇರಬೇಕು ಅನ್ನೋದು. ಇಂಥ ಧ್ಯಾನ ಅನ್ನೋದು ಆವಾಗ ಕಲ್ತಿಲ್ಲ ನಾನು. ಒಳ್ಳೆಯತನ ಅಷ್ಟೇ, ಸತ್ಯವಾಗಿರಬೇಕು, ಸಮಾಜ ಸೇವೆ ಮಾಡಬೇಕು, ನಮ್ಮ ಕರ್ತವ್ಯ ಏನು, ಅವ್ರ ಪ್ರವಚನಗಳು ಕೇಳ್ತಾ ಇದ್ದೆ. ಸೊ ಅಂಥ ಚಿಕ್ಕ ಏಜಲ್ಲಿ ಯೂಶ್ವಲಿ ಆಟ ಆಡೋದು ಫ್ರೆಂಡ್ಸು ಆ ಒಂದು ವಯಸ್ಸು ಮೇಡಮ್ ಅದು. ಆ ಟೈಮಲ್ಲಿ ನೀವು ಗುರು ಸೇವೆ ಈ ಥರ ನಿಮಗೆ ಸ್ವಲ್ಪ ಅಂದರೆ ಮಕ್ಕಳಿಗೆ ಸ್ವಲ್ಪ ಆಡೋದ್ರಲ್ಲಿ ಇದರ ಮೇಲೆ ಸ್ವಲ್ಪ ಒಲವು ಜಾಸ್ತಿ ಇರುತ್ತೆ ಆ ಏಜಲ್ಲಿ. ಗುರು ಸೇವೆ ಅದು ಇದು ಅಂತ ಹೇಳಿದ್ರೇನು ಸ್ವಲ್ಪ ಇದೇನಪ್ಪ ಅಂತ ಸ್ವಲ್ಪ ಬೋರ್ ಆಗೋದು, ಈ ಥರ ನಿಮಗೆ ಆ ಥರ ಏನು ಫೀಲಿಂಗ್ ಇದ್ದಿಲ್ವಾ? ಇಲ್ಲ, ಆಟ ಆಡ್ಕೊತಿದ್ವಿ ಸರ್. ಚಿಕ್ಕವರಲ್ಲಿ ಚೆನ್ನಾಗಿ ಫ್ರೆಂಡ್ಸ್ ಜೊತೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋದು. ಸೊ ತುಂಬ ಟೈಮ್ ಇರ್ತಿತ್ತು. ಆವಾಗ ಇಷ್ಟು ಹೋಮ್ವರ್ಕ್ಗಳು ಅವು ಏನಿರ್ತಿದ್ದಿಲ್ಲ. ಸೊ ಆರಾಮಾಗಿ ಆಟ ಆಡ್ಕೊತಾ ಇದ್ವಿ ಆಟ ಆಡೋ ಟೈಮ್ನಲ್ಲಿ. ಆದರೆ ನಮ್ಮ ಮನೆಗೆ ಗುರುಗಳು ಬರ್ತಿದ್ರು, ಹಾಗಾಗಿ ನಮ್ಗೆ ಅಷ್ಟು ಇದಾಗ್ತಿಲ್ಲ. ನಾನು ಸ್ವಲ್ಪ ಕಾಲೇಜ್ ಲೆವೆಲಿಗೆ ಬಂದಾಗ ನಮ್ಮ ತಂದೆಯವ್ರ ಜೊತೆ ಹೋಗ್ತಾ ಇದ್ದೆ, ಅವ್ರು ಕರ್ಕೊಂಡು ಹೋಗ್ತಾ ಇದ್ದರು. ಸೊ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಸೊ ನಿಮ್ಮ ಕಾಲೇಜ್ ಮೇಡಮ್ ಎಜುಕೇಷನ್ ಏನು ಮತ್ತು ಫಿಲೋಮಿನಾಸ್ಗೆ ನೀವು ಹೆಂಗೆ ಬಂದ್ರಿ? ನಾನು MSc B.Ed ಮಾಡಿದ್ದೀನಿ ಸರ್. MSc ಮಾಡಿದ ಮೇಲೆ ನನಗೆ ರಾಯಚೂರಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಬಂತು ಲೆಕ್ಚರರ್ ಆಗಿ. ಸೊ ಅವಾಗೆ ನಮ್ಮ ತಂದೆಯವ್ರಿಗೆ ಅಷ್ಟು ಇಷ್ಟ ಆಗಿದ್ದಿಲ್ಲ. ಸೊ ಅವ್ರು ಪರ್ಮಿಷನ್ ಕೊಟ್ಟಿಲ್ಲ. ಆಮೇಲೆ ಮದುವೆ ಆದಮೇಲೆ ನಮ್ಮ ಹಸ್ಬೆಂಡು ಇದು ಮಾಡಿದ್ರು. ಹಂಗೆ ಯೋಚನೆ ಮಾಡಿದೆ, ನಾನು ಓದು ಯಾರಿಗಾದ್ರೂ ಉಪಯೋಗ ಆಗಬೇಕು, ಸುಮ್ಮನೆ ಓದಿ. ಯಾಕಂದರೆ ನಾನು MSc ಓದಬೇಕಾದ್ರೆ ಒಬ್ಬ ಲೆಕ್ಚರರ್ ಅಂತಿದ್ರು. ಅಲ್ಲಿ ಸ್ವಲ್ಪ ಧಾರವಾಡ ಯೂನಿವರ್ಸಿಟಿ, ಕರ್ನಾಟಕ ಯೂನಿವರ್ಸಿಟಿಯಿಂದ ಮಾಡಿರೋದು ನಾನು MSc ಫಿಸಿಕಲ್ ಕೆಮಿಸ್ಟ್ರಿನಲ್ಲಿ. ಒಬ್ಬ ಲೆಕ್ಚರರ್ ಹೇಳ್ತಾ ಇದ್ರು, ಯಾಕಮ್ಮ ಹೆಣ್ಮಕ್ಳು ಬರ್ತೀರಿ ನೀವು, ನಿಮ್ಮ ಬದಲು ಯಾರಾದರೂ ಹುಡುಗರು ಬಂದಿದ್ದರೆ ಅವರೊಂದು ಸಂಸಾರ ನಡೆಸ್ತಾರೆ, ನೀವು ಮಾಡ್ತೀರಿ, ಓದಿದ್ದೇನು ನೀವು ಉಪಯೋಗ ಮಾಡಲ್ಲ, ಮದುವೆ ಮಾಡ್ಕೊತೀರಿ, ಹೋಗ್ತೀರಿ, ನಿಮ್ಮ ಸೀಟ್ ವೇಸ್ಟ್ ಆಗ್ತದೆ ಅಂತ ಹೇಳ್ತಾ ಇದ್ರು. ಸೊ ಅದು ಸ್ವಲ್ಪ ಮನಸ್ಸಿಗೆ ಅನ್ನಿಸ್ತು, ಅವ್ರು ಹೇಳಿದ್ದು ಕರೆಕ್ಟ್ ಅಲ್ಲ, ನಾನು ಓದಿದ್ದಕ್ಕೆ ಸ್ವಲ್ಪ ಅದು ಉಪಯೋಗ ಆಗಬೇಕು. ಆಮೇಲೆ ಸ್ವಲ್ಪ ಅಂದರೆ ಹೆಣ್ಮಕ್ಕಳು ಸ್ವಲ್ಪ ಸ್ವತಂತ್ರವಾಗಿರ್ಬೇಕು, ಫೈನಾನ್ಷಿಯಲ್ ಫ್ರೀಡಮ್ ಇರಬೇಕು ಅನ್ನೋದು ಇಷ್ಟ ನನಗೆ. ಹಂಗಾಗಿ ಯೋಚನೆ ಮಾಡಿದೆ. MSc ಆವಾಗ ಬಳ್ಳಾರಿಯಲ್ಲಿ ಗೌರ್ಮೆಂಟ್ ಸೈನ್ಸ್ ಕಾಲೇಜ್ ಇದ್ದಿಲ್ಲ ಸರ್. ಸೊ ನನಗೆ ಅದು ಚಾನ್ಸ್ ಇಲ್ಲ ಇಲ್ಲಿ ಸಿಗ್ತದೆ ಅನ್ನೋದು. ಪ್ರೈವೇಟ್ ಸ್ಕೂಲಲ್ಲಿ ಅಷ್ಟು ಇಷ್ಟ ಆಗಲಿಲ್ಲ, ಸ್ವಲ್ಪ ಕ್ಯಾಸ್ಟಿಸಮ್ ಅದು ಪ್ರಾಬ್ಲಮ್ ಇತ್ತು. ಅದಕ್ಕೆ ನಾನು B.Ed ಮಾಡಬೇಕು ಅಂತ ಯೋಚನೆ ಮಾಡಿದೆ. ಸೊ B.Ed ಮಾಡಿದ್ರೆ ಎಲ್ಲಾದರೂ ಪ್ರೈವೇಟ್ ಸ್ಕೂಲಲ್ಲಿ ಮಾಡ್ಬೋದು, ಸೊ ಟ್ರಾನ್ಸ್ಫರ್ಸ್ ಇರೋದಿಲ್ಲ, ಇವರೇನು ಅಬ್ಜೆಕ್ಷನ್ ಮಾಡಲ್ಲ ಅಂತ ಒಂದು ಇದರಿಂದ ನಾನು B.Edಗೆ ಜಾಯ್ನ್ ಆದೆ. ಅಷ್ಟು ಆವಾಗಲೇ ಮದುವೆ ಆಗಿ ನನಗೆ ಮಗಳಿದ್ಲು 2 years. ಸೊ 2 years ಬೇಬಿನ ಕೊಂಡು B.Ed ಕಂಪ್ಲೀಟ್ ಮಾಡಿದೆ. ಮಾಡಿದ ತಕ್ಷಣ ನನಗೆ ಅಲ್ಲಿ ವೇಕೆನ್ಸಿ ಇದೆ ಅಂತ ಫಸ್ಟ್ ವಾಸವಿ ಸ್ಕೂಲಲ್ಲಿ ಜಾಯ್ನ್ ಆದೆ ಸರ್. ಒಂದು 6 months ಆದಮೇಲೆ ನನಗೆ ಅಲ್ಲಿ ವೇಕೆನ್ಸಿ ಇದೆ ಅಂತ ಗೊತ್ತಾಯಿತು. ಸೊ ಇಂಟರ್ವ್ಯೂ ಅಟೆಂಡ್ ಮಾಡಿದೆ ಅಂತ ಜಾಬ್ ಸಿಕ್ತು. ಯಾವಾಗ ಮೇಡಮ್ ನೀವು ಫಿಲೋಮಿನಾಸ್ಗೆ ಎಂಟರ್ ಆಗಿದ್ದು? ಯಾವ ಇಯರ್? 84-85 ಅಲ್ಲಿ ಎಂಟರ್ ಆಗಿದ್ದು. ಮೇ ಬಿ ನೀವು ಆವಾಗ ಹುಟ್ಟಿದ್ದೆ ಮೇಡಮ್ ನಾವು. ಓಕೆ. ಸೊ ಹೆಂಗಿತ್ತು ಮೇಡಮ್ ಫಿಲೋಮಿನಾಸ್ ಜಾಯ್ನ್ ಆದಾಗ? ಬಿಕಾಸ್ ನಾವು ಭಾಳಷ್ಟು ಕೇಳಿದ್ದೆ ಅಂದರೆ ಲೈಕ್ ಗರ್ಲ್ಸ್ ಹೈಸ್ಕೂಲ್ ಇರೋದ್ರಿಂದ ಇಟ್ಸ್ ವೆರಿ ಸ್ಟ್ರಿಕ್ಟು, ಭಾಳ ವೆರಿ ಡಿಸಿಪ್ಲೈನ್ಡ್ ಸ್ಕೂಲು, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಈವನ್ ಅಂದರೆ ವೆರಿ ಡಿಸಿಪ್ಲೈನ್ಡ್, ಈವನ್ ದ ಟೀಚಿಂಗ್ ಇಸ್ ಆಲ್ಸೋ ವೆರಿ ಗುಡ್ ಅಂತ ಭಾಳ ಕೇಳಿದ್ವಿ. ಈವನ್ ನಮ್ಮ ಫ್ರೆಂಡ್ಸ್ನೂ ನೋಡಿದ್ವಿ, ಅವ್ರು ಮಾತಾಡೋ ಇಂಗ್ಲೀಷ್ ನೋಡಿದ್ರೆ ಇವರೇನಪ್ಪ ಫಾರಿನರ್ಸ್ ಅನ್ಕೊಂಡ್ಬಿಡ್ತಿದ್ವಿ ನಾವು, ಅಷ್ಟು ಚೆನ್ನಾಗಿ ಮಾತಾಡ್ತಿದ್ರು. ಸೊ ಸ್ಕೂಲ್ಗೆ ಜಾಯ್ನ್ ಆದಾಗ ನಿಮ್ಗೆ ಹೆಂಗೆ ಅನಿಸುತ್ತೆ ಮೇಡಮ್ ಫಿಲೋಮಿನಾಸ್ ಜಾಯ್ನ್? ಸೊ ಅದೇ ಒಪಿನಿಯನ್ ನೀವೀಗ ಏನು ಹೇಳಿದ್ರು ಅದೇ ಒಪಿನಿಯನ್ ನನಗೂ ಇತ್ತು. ಯಾಕಂದರೆ ನಾನು ಓದಿರೋದು ಗೌರ್ಮೆಂಟ್ ಸ್ಕೂಲಲ್ಲೇ 10th ವರೆಗೂ. PUC ವಾಡ್ಲಾನಲ್ಲಿ ಓದಿನಿ, ಡಿಗ್ರಿ ವೀರಶೈವ ಕಾಲೇಜಲ್ಲಿ ಓದಿನಿ. ಸೊ ಅಲ್ಲಿ ಅಷ್ಟು ಲ್ಯಾಂಗ್ವೇಜ್ಗೆ ಹೇಳ್ತಾ ಇದ್ರು, ಬಟ್ ಫಿಲೋಮಿನಾಸ್ನಲ್ಲಿ ಕೊಡೋ ಇಂಪಾರ್ಟೆನ್ಸ್ ಅಷ್ಟು ಕೊಡ್ತಿಲ್ಲ. ಯಾಕಂದರೆ ಫಿಲೋಮಿನಾಸ್ನಲ್ಲಿ ತುಂಬ ಜನ ಆಂಗ್ಲೋ ಇಂಡಿಯನ್ಸ್ ಇರೋರು. ಸೊ ಅವ್ರಿಗೆ ಲ್ಯಾಂಗ್ವೇಜ್ ಮೇಲೆ ಒಳ್ಳೆ ಕಮಾಂಡ್ ಇರ್ತದೆ.
ಸೊ ಎಲ್ಲರಿಗೂ ಕೂಡ ಅದು ಒಳ್ಳೆ ಅಭಿಪ್ರಾಯ, ಅಂದರೆ ಅವ್ರಿಗೆ ಏನು ಸಬ್ಜೆಕ್ಟ್ ಬರ್ತದೋ ಇಲ್ಲೋ, ಬಟ್ ದೇ ಆರ್ ವೆರಿ ಗುಡ್ ಇನ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಅಂತ. ಸೊ ಎಲ್ಲಿದ್ದರೂ ನಮ್ಮ ಹುಡುಗರು ಗೆದ್ಕೊಂಡು ಬರ್ತಿದ್ರು. ಹೌದು ಮೇಡಮ್, ಹೌದು. ಅದು ನನಗೆ ಜಾಯ್ನ್ ಆದಾಗ ನನಗೂ ಸ್ವಲ್ಪ ಭಯ ಇತ್ತು, ಬಿಕಾಸ್ ಐ ವಾಸ್ ನಾಟ್ ಸೋ ಫ್ಲೂಯೆಂಟ್ ಇನ್ ಇಂಗ್ಲೀಷ್. ನನ್ನ ಸಬ್ಜೆಕ್ಟಿಗೆ ಅಷ್ಟು ಆಯಿತು. ಸೊ ಹಾಗೆ ಫಸ್ಟ್ ಅಂದ್ಕೊತಾ ಇದ್ದೆ ನಾನು, ಮಕ್ಕಳು ತುಂಬ ಇದಿರ್ತಾರೆ, ಸೊ ಚೆನ್ನಾಗಿ ಕೇರ್ಫುಲ್ ಆಗಿರಬೇಕು. ಸೊ ಇಂಟರ್ವ್ಯೂ ಅವ್ರಿಗೂ ಇಷ್ಟ ಆಯಿತು, ಇಂಟರ್ವ್ಯೂ ತೊಗೊಂಡು. ನಾನು ಮ್ಯಾಥ್ಸ್ ಸಬ್ಜೆಕ್ಟ್ ಇರೋದ್ರಿಂದ ಅಷ್ಟು ಲ್ಯಾಂಗ್ವೇಜ್ ನನಗೆ ಡಿಫಿಕಲ್ಟ್ ಅನಿಸಿಲ್ಲ. ಸೊ ಐ ಯೂಸ್ ಟು ವರ್ಕ್ ಹಾರ್ಡ್. ನಿಮ್ಗೆ ಮ್ಯಾಥ್ಸ್ ಭಾಳ ಇಂಟ್ರೆಸ್ಟಾ ಮೇಡಮ್? ಮ್ಯಾಥಮೆಟಿಕ್ಸ್ ಮ್ಯಾಥ್ಸ್ ಅಷ್ಟು ಏನಿಲ್ಲ ಸರ್, ಜಾಯ್ನ್ ಆದಮೇಲೆ ಇಂಟ್ರೆಸ್ಟ್ ಬಂತು. ಮಕ್ಕಳಿಗೆ ಹೇಳ್ತಾ ಸಬ್ಜೆಕ್ಟ್ ಮೇಲೆ ಇಂಟ್ರೆಸ್ಟ್ ಬಂತು. ಆ್ಯಕ್ಚುಲಿ ನಂದು ಸೈನ್ಸ್, ಸೊ ಅವ್ರಿಗೆ ಮ್ಯಾಥ್ಸ್ ಬೇಕಾಗಿತ್ತು. ಸೊ ಹಾಗಾಗಿ ಅವ್ರು ಏನಂದ್ಕೊಟ್ರು, ಸ್ವಲ್ಪ ಅವಾಗೆ ಆಂಗ್ಲೋ ಇಂಡಿಯನ್ಸ್ಗೆ ಸ್ವಲ್ಪ ಮ್ಯಾಥ್ಸ್ ಅವ್ರು ತಗೊಳ್ಳೋದು ಕಡಿಮೆ ಇತ್ತು. ಸೊ ದ ವೆರಿ ನೀಡ್ ಆಫ್ ಮ್ಯಾಥ್ಸ್ ಟೀಚರ್. ಸೊ ಹಾಗಾಗಿ ತಗೊಂಡ್ರು. ಸೊ ಮಕ್ಕಳಿಗೆ ಹೇಳ್ತಾ ಕಲ್ತ್ಕೊಂಡು ಇಂಟ್ರೆಸ್ಟ್ ಬಂತು ಸಬ್ಜೆಕ್ಟ್ ಮೇಲೆ. ಆಮೇಲೆ ಸ್ವಲ್ಪ ಪ್ರಾಕ್ಟೀಸ್ ತುಂಬ ಮಾಡಿದ್ದೆ ಸರ್, ಅವ್ರ ಜೊತೆ ಕೋಪಪ್ ಆಗೋಕೆ ಲ್ಯಾಂಗ್ವೇಜ್ಗೆ. ಸೊ ಸಬ್ಜೆಕ್ಟ್ ವೈಸ್ ವೆರಿ ಗುಡ್, ದೇ ಆರ್ ಹ್ಯಾಪಿ. ಸೊ ಅದಾದಮೇಲೆ ಮೇಡಮ್ ಆಫ್ಕೋರ್ಸ್ ನೀವು ಫಿಲೋಮಿನಾಸ್ಗೆಲ್ಲ ಬಂದ್ರಿ, ಆಮೇಲೆ ನಿಮ್ಮ ಲೈಫ್ ಹೆಂಗೆ ಸಾಕ್ತು? ಈ ಸ್ಪಿರಿಚುವಾಲಿಟಿ ಅನ್ನೋದು ಹೆಂಗೆ ಬಂತು ನಿಮ್ಮ ಜೀವನದಲ್ಲಿ? ಸ್ಪಿರಿಚುವಾಲಿಟಿ ಸ್ವಲ್ಪ ಕಡಿಮೆನೇ ಆಯಿತು ಅಂತ ಹೇಳಬೇಕು. ಬಟ್ ಐ ವಾಸ್, ಅಂದರೆ ಬೇಸಿಕ್ ಕ್ಯಾರೆಕ್ಟರ್ಸ್ ಅಂತೂ ಸೇಮ್ ಇರ್ತದೆ. ಸೊ ಹೆಲ್ಪ್ಫುಲ್ ಟು ದ ಸ್ಟೂಡೆಂಟ್ಸ್, ಕೋಆಪ್ರೇಟಿಂಗ್ ವಿತ್ ದ ಸೀನಿಯರ್ಸು ಜೂನಿಯರ್ಸ್, ಎಲ್ಲರ ಜೊತೆನೂ ಮಿಕ್ಸ್ ಆಗ್ತಿದ್ದೆ. ಯಾರಾದರೂ ಮಾತಾಡಲ್ಲ ಅಂದರೆ ನನಗೆ ಆಗೋಲ್ಲ, ಎಲ್ಲರ ಜೊತೆ ಮಾತಾಡಬೇಕು. ನಾನು ತುಂಬ ಮಾತಾಡ್ತೀನೋ ಇಲ್ಲ, ಅಟ್ಲೀಸ್ಟ್ ಚೆನ್ನಾಗಿದ್ದೀರಾ ಅನ್ನೋಷ್ಟು ಇರಬೇಕು. ಈ ನನ್ನ ರಿಲೇಟಿವ್ಸ್ ಎಲ್ಲ ಅಷ್ಟು ಎಲ್ಲರ ಹತ್ರ ಐ ಮೀನ್ ಗುಡ್ ರಿಲೇಷನ್, ಐ ವಾಂಟ್ ದಟ್. ಮೇ ನಾಟ್ ಬಿ ಸೋ ಕ್ಲೋಸ್, ಬಟ್ ಐ ವಾಂಟ್ ಟು ಬಿ ವಿತ್ ದೆಮ್ ನನಗೆ. ಸೊ ಫಿಲೋಮಿನಾಸಲ್ಲಿ ಸ್ವಲ್ಪ ಅನಿಸ್ತಾ ಇತ್ತು ನನಗೆ, ಯಾಕೆಂದರೆ ಲ್ಯಾಕ್ ಆಫ್ ಟೈಮ್, ಆಮೇಲೆ ರೆಸ್ಪಾನ್ಸಿಬಿಲಿಟೀಸ್. ನಾವು ಇನ್ಲಾಸ್ ಇದ್ದರು, ದೇ ಆರ್ ವೆರಿ ಓಲ್ಡ್, ಲೈಕ್ ದೇ ಆರ್ ವಿತ್ ಅಸ್ ಓನ್ಲಿ, ದೇ ಲಿವ್ಡ್ ಅಪ್ ಟು 100 years. ಸೊ ಐ ಹ್ಯಾವ್ ಟು ಟೇಕ್ ಕೇರ್, ಲೈಕ್ ಅಂದರೆ ನಮ್ಮ ಹಸ್ಬೆಂಡ್ ತುಂಬ ಹೆಲ್ಪ್ ಮಾಡ್ತಿದ್ರು. ಜಸ್ಟ್ ಐಸ್ ಟು ಕುಕ್ ಆ್ಯಂಡ್ ಗೋ, ಸೊ ಈಸ್ ಟು ಬಿ ದೇರ್ ಆ್ಯಂಡ್ ಟೇಕಿಂಗ್ ಕೇರ್ ಆಫ್ ದೆಮ್. ಹಾಗೆ ಸೊ ಆ ರೆಸ್ಪಾನ್ಸಿಬಿಲಿಟಿ ಇರೋದ್ರಿಂದ ಸ್ವಲ್ಪ ನನಗೆ ಸ್ಪಿರಿಚುವಲ್ ಬುಕ್ಸ್ ಓದೋದಾಗಲಿ, ಹಿಂಗೆ ಕ್ಲಾಸ್ಗೂ ಪ್ರವಚನಕ್ಕೆ ಹೋಗೋದು, ಆವಾಗ ಅಷ್ಟೇ ಗೊತ್ತು, ಪ್ರವಚನ ಗುರುಗಳು ಅಷ್ಟೇ ಗೊತ್ತು. ಸೊ ಅದು ಸ್ವಲ್ಪ ಕಡಿಮೆ ಅನಿಸ್ತಿತ್ತು. ಯಾವಾಗಲೂ ನನ್ನ ಫ್ರೆಂಡ್ಸ್ ಹತ್ರ ಅದೇ ಹೇಳ್ತಾ ಇದ್ದೆ, ನಮ್ಮ ಫ್ಯಾಮ್ಲಿಯಲ್ಲಿ ಎಲ್ಲರೂ ಹೋಗ್ತಾ ಇದ್ದಾರೆ, ನನಗೆ ಆಗ್ತಾ ಇಲ್ಲ ಹೋಗೋದಕ್ಕೆ, ಸ್ಪೆಂಡ್ ಮಾಡೋದಕ್ಕೆ, ಬುಕ್ಸ್ ಓದೋದಕ್ಕೆ ಅಂತ ಹೇಳ್ತಾ ಇದ್ದೆ. ಸೊ ಅವ್ರು ಹೇಳ್ತಾಯಿದ್ರು, ಇಷ್ಟು ಜನ ಮಕ್ಕಳಿಗೆ ಟೀಚ್ ಮಾಡ್ತಿದ್ದೀವಿ ಅಲ್ಲ, ದಿಸ್ ಈಸ್ ಲೈಕ್ ಎ ಗಾಡ್ ಸರ್ವಿಸ್ ಓನ್ಲಿ, ಸೆಲ್ಫ್ಲೆಸ್ ಸರ್ವಿಸ್ ನಾವು ಮಾಡ್ತಿದ್ದೀವಿ ಅಂತ ಅವ್ರು ಸಮಾಧಾನ ಹೇಳ್ತಿದ್ರು. ಸೊ ಹಾಗೆ ನಡೀತು. ಓಕೆ ಮೇಡಮ್, ನನಗೊಂದು ಕ್ವಶನ್ ಇದೆ. ಇವಾಗ ನಾವು ಸ್ಟೂಡೆಂಟ್ಸ್ ಆಗಿ ಎಷ್ಟೊಂದು ಸಬ್ಜೆಕ್ಟ್ಸ್ ಓದ್ತಾ ಇದ್ದೀವಿ, ತೆಲುಗು, ಐ ಮೀನ್ ಇಂಗ್ಲೀಷ್ ಆಗಲಿ, ಕನ್ನಡ ಆಗಲಿ, ಸೈನ್ಸ್, ಇವೆಲ್ಲ ಓದ್ತಾ ಇದ್ದೀವಿ ಮೇಡಮ್. ಬಟ್ ದ ರಿಯಲ್ ವರ್ಲ್ಡ್ ಇಸ್ ಟೋಟಲಿ ಡಿಫರೆಂಟ್. ವಾಟ್ ವಿ ವರ್ಕ್, ನಾವೇನು ಕೆಲಸ ಮಾಡ್ತಿದ್ದೀವಿ, ನಾವೇನೆಲ್ಲ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಾಯಿದ್ದೀವಿ, ವರ್ಕ್ ಜಾಯ್ನ್ ಆದಾಗ ಸೈನ್ ತೀಟಾ, ಕಾಸ್ ತೀಟಾ, ಈ ವೆಕ್ಟರ್ಸು, ಟ್ರಿಗ್ನೋಮೆಟ್ರಿ ಯಾವುದು ಬರೋಲ್ಲ ಮೇಡಮ್ ನಾವು ಓದಬೇಕಾದ್ರೆ. ಆ್ಯಸ್ ಎ ಟೀಚರ್ ವಾಟ್ ಯು ಫೀಲ್, ನಮ್ಮ ಎಜುಕೇಷನ್ ಸಿಸ್ಟಮ್ ಇನ್ನು ಲೇಟೆಸ್ಟ್ ಟೆಕ್ನಾಲಜಿಗೆ ಅಪ್ಗ್ರೇಡ್ ಆಗಬೇಕು, ಹೊಸ ಸಿಲೆಬಸ್ ಅಡಾಪ್ಟ್ ಮಾಡ್ಕೋಬೇಕು ಅಂತ ನೀವು ಹೇಳ್ತೀರಾ? ಬಿಕಾಸ್ ವಾಟ್ ಎವರ್ ವಿ ರೆಡ್ 10th ಆಗಿರ್ಬೋದು, ಅಪ್ ಟು ಈವನ್ ಇಂಜಿನಿಯರಿಂಗ್ ಆಲ್ಸೋ ಮೇಡಮ್. ಇಂಜಿನಿಯರಿಂಗ್ ನಾವು ಓದಿದ್ರೇನು ಯಾವ ಸಬ್ಜೆಕ್ಟ್ಸು ನಮಗೆ ಎಲ್ಲಿ ಓದೋದು ಬರೋಲ್ಲ. ಬಹಳಷ್ಟು ಸಲ ನಮಗೆ ಅಂದರೆ ಒಂದು ಸಲ ಕಾಮಿಡಿಯಾಗಿ ತಮಾಷೆ ಮಾಡ್ಕೊತಿರ್ತೀವಿ ನಾವು, ಇಂಜಿನಿಯರಿಂಗ್ ಎಲ್ಲ ಓದಿದ್ದು 20 ವರ್ಷ 22 ವರ್ಷ ಏನಾಯಿತು, ಇದೆಲ್ಲ ವೇಸ್ಟ್ ಮಾಡಿಬಿಟ್ಟಿವಿ ನಾವು. ಬೇಸಿಕ್ ಇಂಗ್ಲೀಷ್ ಓದೋಕೆ ಬಂದರೆ ಸಾಕು, ಟ್ರೈನಿಂಗ್ ತೊಗೊಂಡು ಜಾಬ್ ತೊಗೋಬೋದು, ಇದೆಲ್ಲ ಇಂಜಿನಿಯರಿಂಗ್ ಬೇಕಂತ ಅನಿಸುತ್ತೆ. ಇದೆಲ್ಲ ಒಂದು ಸಲ ನಾವು ನೋಡಿದಾಗ ಎಜುಕೇಷನ್ ಸಿಸ್ಟಮ್ ಇನ್ನೂ ನಾವು ಅಪ್ಗ್ರೇಡ್ ಆಗಬೇಕು. ಇನ್ನೂ ಒಂದು ಇವಾಗ ರಿಯಾಲಿಟಿಯಲ್ಲಿ ಏನಿದೆ ಕರೆಂಟ್ ವರ್ಲ್ಡು, ಆ ಟೆಕ್ನಾಲಜೀಸ್ ಎಲ್ಲ ನಾವು ಅಡಾಪ್ಟ್ ಮಾಡ್ಕೋಬೇಕು ಅಂತ ಅನಿಸುತ್ತೆ. ಸೊ ಆ್ಯಸ್ ಎ ಟೀಚರ್ ವಾಟ್ ಯು ಸೇ ಮೇಡಮ್? ವೆರಿ ಶ್ಯೂರ್ ಸರ್, ದಟ್ ಇಸ್ ವೆರಿ ಕರೆಕ್ಟ್. ನಾವು ಓದೋದೇ ಬೇರೆ ಇರ್ತದೆ, ನಾವು ಫೀಲ್ಡಲ್ಲಿ ಹೋಗಿ ಮಾಡೋ ವರ್ಕೇ ಬೇರೆ ಇರ್ತದೆ, ಅದಕ್ಕೂ ಇದಕ್ಕೂ ರಿಲೇಷನ್ನೇ ಇರೋದಿಲ್ಲ. ಇದು ಮಾಡೋದಕ್ಕೆ ಇಷ್ಟು ಕಲ್ತ್ಕೊಂಡಿವ ನಾವು ಅನ್ನಿಸ್ತದೆ. ಅದು ನ್ಯಾಚುರಲ್, ಅಂದರೆ ಇಟ್ ಟೇಕ್ಸ್ ಟೈಮ್ ನಮ್ಮದರಲ್ಲಿ ಚೇಂಜ್ ಆಗಬೇಕು ಅಂತಂದರೆ. ಸೊ ರಿಲೇಟೆಡ್ ಅಂದರೆ ಮೋರ್ ಪ್ರಾಕ್ಟಿಕಲ್ ನಾಲೆಡ್ಜ್ ಬೇಕು ಮಕ್ಕಳಿಗೆ, ಥಿಯರಿಟಿಕಲ್ಗಿಂತ. ಸೊ ದರ್ ಇಸ್ ಅ ಲಾಟ್ ಆಫ್ ಡಿಫರೆನ್ಸ್ ಬಿಟ್ವೀನ್ ಥಿಯರಿ ಆ್ಯಂಡ್ ಪ್ರಾಕ್ಟೀಸ್. ನಾವು ಬಿ ಎಡಲ್ಲಿ ಒಂದು ಲೆಸನ್ ಒಂದು 10 ಪಾರ್ಟ್ಸ್ ಮಾಡ್ತೀವಿ, ಹಾಗೆ ಮಾಡೋಕ್ಕೆ ಪ್ರಾಕ್ಟಿಕಲ್ ಆಗೋದಿಲ್ಲ. 1 year ಸಾಕಾಗೋದಿಲ್ಲ ಟೈಮ್. ಸೊ ದಟ್ ಈಸ್ ದ ಡಿಫರೆನ್ಸ್ ಥಿಯರಿಗೆ ಪ್ರಾಕ್ಟಿಕಲ್ಗೆ. ಶೋರ್ ಯಾವ ಫೀಲ್ಡಲ್ಲಾದರೂ ಕೂಡ ಚೇಂಜ್ ಆಗಲೇಬೇಕು ಸರ್ ನಾವು.
ಸೊ ಗೌರ್ಮೆಂಟ್ ಹ್ಯಾಸ್ ಟು ಥಿಂಕ್, ಪೀಪಲ್ ಹ್ಯಾಸ್ ಟು ಥಿಂಕ್, ಎಜುಕೇಷನಿಸ್ಟ್ ಹ್ಯಾವ್ ಟು ಥಿಂಕ್, Exactly, and madam. those who print the textbooks, they have to think. Absolutely. Because suddenly change ಮಾಡ್ತಾ ಇರ್ತಾರೆ. ವಾಟ್ ಈಸ್ ನೆಸೆಸರಿ ಫಾರ್ ದೆಮ್ ಅದನ್ನು ಮೇನ್ ತಗೋಬೇಕು. Yes, yes. ಒಂದೊಂದ್ಸಲ ಅಂದರೆ ಆ್ಯಸ್ ಅ ಟೀಚರ್ ನಾನು ಮಾಡ್ಬೇಕಾದ್ರೆ ಅನಿಸ್ತೈತಿ, ಇಷ್ಟು ದಪ್ಪ ಬುಕ್ ನಾವು ಯಾವಾಗ ಮಾಡಬೇಕು, ಅದಕ್ಕೆ ಸ್ಪೆಷಲ್ ಕ್ಲಾಸಸ್ ತಗೋಬೇಕು, ಮಾಡಬೇಕು. ಸೊ ಇಟ್ ಈಸ್ ಎ ಸ್ಟ್ರೈನ್ ಫಾರ್ ದ ಸ್ಟೂಡೆಂಟ್ಸ್. True, madam. ನಾವು ಹೇಳ್ತೀವಿ ಕಲಿಬೇಕಾಗಿದ್ದು ಅವರು. ಸೊ ವಾಟ್ ಈಸ್ ನೆಸೆಸರಿ ಫಾರ್ ದೆಮ್ ಅದು ಇದ್ದರೆ ತುಂಬ ಚೆನ್ನಾಗಿರ್ತದೆ. ಸೊ ದೋಸ್ ಯು ಪಬ್ಲಿಷ್, ದೋಸ್ ಯು ಥಿಂಕ್ ಸಿಲೆಬಸ್, ದೋಸ್ ಯು ಥಿಂಕ್ ಆಫ್ ದ ಸಿಲೆಬಸ್, ದೇ ಹ್ಯಾವ್ ಟು ಥಿಂಕ್, ದೇ ಹ್ಯಾವ್ ಟು ಗೋ ಡೌನ್ ಟು ದ ಸ್ಟೂಡೆಂಟ್ಸ್ ಲೆವೆಲ್ ಆ್ಯಂಡ್ prepare the syllabus according to them, not according to their knowledge. Yes, madam. Yes. So that I think lot of changes must come. Exactly, madam. ಅದೇ ಅನಿಸುತ್ತೆ. ಸೊ ಮಕ್ಕಳಿಗೆ ಆಡೋದಕ್ಕೂ ಕೂಡ ಟೈಮ್ ಇರೋದಿಲ್ಲ ಈಗ. ಐ ಫೀಲ್ ಸಾರಿ ಫಾರ್ ದ ಚಿಲ್ಡ್ರನ್. ನಾವು ಆಟ ಆಡಿದಷ್ಟು ಈಗ ಮಕ್ಕಳು ಆಡೋಕೆ ಟೈಮ್ ಇರೋದಿಲ್ಲ. ಇಲ್ಲ ಮೇಡಮ್. ಅಲ್ಲ, ಹೋಮ್ ವರ್ಕ್ ಹಂಗೆ ಇರ್ತದೆ. ಸೊ ಪೇರೆಂಟ್ಸ್ ಆಲ್ಸೋ ಕಾಂಪಿಟೇಷನ್. ಬೇಬಿ ಕ್ಲಾಸಿಂದಾನೇ ಶುರು ಮೇಡಮ್ ಅವ್ರಿಗೆ. ಹೌದು, LKG ಮಾರ್ಕ್ಸ್. ಆಮೇಲೆ ಅವರು ಎಜುಕೇಟ್ ಆಗಿದ್ರು ಕೂಡ ಮಕ್ಕಳು ಟ್ಯೂಷನ್ಗೆ ಕಳಿಸ್ತಾರೆ. ಆ್ಯಕ್ಚುಲಿ ಮೇಡಮ್, ಇವಾಗಿರೋ ಎಜುಕೇಷನ್ ಸಿಸ್ಟಮ್ಸ್ ಈವನ್ ವಿವೇಕಾನಂದ ಅಥವಾ ಸ್ವಲ್ಪ ಓಲ್ಡ್ ಸ್ಪಿರಿಚುವಲ್ ಲೀಡರ್ಸ್ನ ತೊಗೊಂಡಾಗ ಇವರ್ ಎಜುಕೇಷನ್ ಹ್ಯಾಸ್ ಟು ಬಿಲ್ಡ್ ರೈಟ್ ಕ್ಯಾರೆಕ್ಟರ್. ಆ ಕಾನ್ಫಿಡೆನ್ಸ್ ಬರಬೇಕು, ಲೈಫ್ ಮೇಲೆ ಒಂದು ಕ್ಲಾರಿಟಿ ಬರಬೇಕು, ಕ್ಯಾರೆಕ್ಟರ್ ಬಿಲ್ಡ್ ಮಾಡಬೇಕು ಅಂತ ಹೇಳ್ತಾರೆ ವಿವೇಕಾನಂದ ಇಂಥವರೆಲ್ಲ. ಇವಾಗಿರೋ ಎಜುಕೇಷನ್ ಕಂಪ್ಲೀಟಾಗಿ ಮಾರ್ಕ್ಸ್, ಒಳ್ಳೆ ಮಾರ್ಕ್ಸ್ ತೆಗಿಬೇಕು, ಅವ್ನು ಇಂಜಿನಿಯರಿಂಗ್ ಅಥವಾ ಡಾಕ್ಟರ್ ಆಗಬೇಕು, ಅವ್ನು ಒಳ್ಳೆ ಜಾಬಲ್ಲಿ ಸೆಟ್ಲ್ ಆಗಬೇಕು, ಮದುವೆ ಮಾಡ್ಕೋಬೇಕು, ಲೈಫ್ ಹಿಂಗೆ ಓಡಾಡ್ತಿದೆ ಹೊರತು ಎಷ್ಟೋ ಜನ ಮಾರ್ಕ್ಸ್ ಇದೆ ಮಕ್ಕಳಿಗೆ, ಬಟ್ ಅದ್ರ ಹೊರಗಡೆ ಬಂದಾಗ ಪಬ್ಲಿಕಲ್ಲಿದ್ದಾಗ ಅವ್ರಿಗೆ ಸರಿಯಾಗಿ ಮಾತಾಡ್ಲಿಕ್ಕೆ ಬರೋಲ್ಲ ಮಕ್ಕಳಿಗೆ. ಆ ಕಾನ್ಫಿಡೆನ್ಸ್ ಅನ್ನೋದಿಲ್ಲ. ಲೈಫಲ್ಲಿ ಏನೋ ಒಂದು ಚಿಕ್ಕ ಸಂಘಟನೆ ನಡೆದುಬಿಟ್ರೆ ಸಾಕು, ಅವ್ರು ಸೂಸೈಡ್ವರೆಗೆ ಹೋಗ್ತಿದ್ದಾರೆ. ಮತ್ತು ಸ್ಕಾಲರ್ಸ್ ಆಗಿರ್ತಾರೆ, ದೇ ಹ್ಯಾವ್ ಸೋ ಮಚ್ ಆಫ್ ಪರ್ಸಂಟೇಜ್, ಟಾಪರ್ಸ್ ಎಲ್ಲ ಇರ್ತಾರೆ, ಬಟ್ ಸ್ಮಾಲ್ ಇನ್ಸಿಡೆಂಟ್ ನಡೆದ್ರೇನು ಅದನ್ನು ಫೇಸ್ ಮಾಡೋ ಒಂದು ಕಾನ್ಫಿಡೆನ್ಸ್ ಇರಲ್ಲ. ಸೊ ಎಲ್ಲೋ ಕಡೆ ಒಂದು ಅನಿಸುತ್ತೆ, ಈ ಒಂದು ಎಜುಕೇಷನ್ ಸಿಸ್ಟಮಲ್ಲಿ ನಮಗೆ ಸ್ವಲ್ಪ ಸ್ಪಿರಿಚುವಲ್ ಥಿಂಕಿಂಗು, ಆ ಇನ್ನರ್ ಎಬಿಲಿಟಿನ, ಇನ್ನರ್ ಕ್ಯಾರೆಕ್ಟರ್ನ ಬಿಲ್ಟ್ ಮಾಡೋ ಒಂದು ಸ್ಪಿರಿಚುವಲ್ ಸಿಸ್ಟಮು, ಒಂದು ಸ್ಪಿರಿಚುವಲ್ ಎಜುಕೇಷನು ಬೇಕಂತ ಅನಿಸುತ್ತೆ. ಬಿಕಾಸ್ ಹಿಂದ್ಗಡೆ ನೋಡಿದಾಗ ಇವಾಗ ವಸಿಷ್ಠ ಮಹಾಮುನಿ ಇವರೆಲ್ಲ ನೋಡಿಕೊಂಡಾಗ ಗುರುಕುಲ ಅಂತ ಇರ್ತಿತ್ತು. ಸೊ ಟೋಟಲಿ ಅವರಿಗೆ ಈವನ್ ಸ್ಪಿರಿಚುವಾಲಿಟಿ ಬಹಳ ಅವರು ಇಂಜೆಕ್ಟ್ ಮಾಡ್ತಾಯಿದ್ರು. ಸೊ ದಟ್ ಅವ್ರಿಗೆ ಲೈಫ್ ಮೇಲೆ ಒಂದು ಕಂಟ್ರೋಲ್ ಅನ್ನೋದು ಬರುತ್ತೆ. ಏನೇ ಮಾಡಿದ್ರು ಡಿಸಿಷನ್ಸ್ ಪ್ರಾಪರಾಗಿ ತೊಗೊತಾರೆ. ದೆ ಬ್ಯಾಲೆನ್ಸ್ ದ ಬೋತ್ ಅಂತ. ಸೊ ಈ ಒಂದು ಎಜುಕೇಷನ್ ಸಿಸ್ಟಮಲ್ಲಿ, ಈಗಿರುವಂತಹ ಒಂದು ಎಜುಕೇಷನ್ ಸಿಸ್ಟಮಲ್ಲಿ ಈ ಸ್ಪಿರಿಚುವಲ್ ಧ್ಯಾನ ಅನ್ನೋಬಹುದು ಅಥವಾ ಏನಾದರೂ ಒಂದು ಸ್ಪಿರಿಚುವಲ್ ಲೆಸನ್ಸ್ ಅನ್ನೋದು ಇಂಪ್ಲಿಮೆಂಟ್ ಮಾಡಬೇಕಂತೀರಾ ಅಥವಾ ಯಾವ ಥರ ಚೇಂಜಸ್ ತೊಗೋಬೇಕಂತೀರಾ ಮೇಡಮ್? ಶೋರ್, ಈಗಿನ ಎಜುಕೇಷನ್ ಸಿಸ್ಟಮ್ನಲ್ಲಿ ಅದು ತುಂಬ ಅವಶ್ಯಕತೆ ಇದೆ ಸರ್. ಯಾಕಂದರೆ ಬರೀ ಕಾಂಪಿಟೇಷನ್ ಆಗಿಬಿಟ್ಟಿದೆ. ಅವರು ಓದು ನಾಲೆಡ್ಜ್ಗೋಸ್ಕರ ಅಲ್ಲ, ಮಾರ್ಕ್ಸ್ಗೋಸ್ಕರ, ಹೈಯೆಸ್ಟ್ ಮಾರ್ಕ್ಸ್ ಬರಬೇಕು. ಇಷ್ಟು ಹುಚ್ಚು ಅಂತ ಹೇಳಬೇಕು. ಒಂದು ಮಾರ್ಕ್ ಡಿಫ್ರೆನ್ಸ್ ಆದರೂ ಕೂಡ ದೇ ಕಾಂಟ್ ಬೇರ್ ಇಟ್. ಅದನ್ನು ಅವರು ತಗೊಳ್ಳೋಕ್ಕೆ ರೆಡಿ ಇಲ್ಲ. ದೇ ಕ್ಯಾನಾಟ್ ಅಕ್ಸೆಪ್ಟ್. ಅದು ಒಂದೊಂದು ಸಲ ಪೇರೆಂಟ್ಸಿಂದ ಬರ್ತದೆ. ಬಟ್ ಆ್ಯಸ್ ಎ ಟೀಚರ್ಸ್ ನಾವು ಕೂಡ ಹೇಳಬೇಕು, ದಟ್ ಈಸ್ ನಾಟ್ ಓನ್ಲಿ ದ ಕ್ರೈಟೇರಿಯಾ ಫಾರ್ ದ ಸ್ಟೂಡೆಂಟ್ಸ್. ಮಾರ್ಕ್ಸ್ ಬರೋದೊಂದೇ ಮುಖ್ಯ ಅಲ್ಲ. ಸೊ ನೀವು ಇಂಟರ್ವ್ಯೂಗೆ ಹೋದರೆ ಅಕಾರ್ಡಿಂಗ್ ಅಂದರೆ ಮೇನ್ ಮಾರ್ಕ್ಸ್ ಅಲ್ಲದೆ ಹೌ ಯು ಪ್ರೆಸೆಂಟ್ ಯುವರ್ ಸೆಲ್ಫ್ ಅದು ನೋಡ್ತಾರೆ. ಪರ್ಸ್ನಾಲಿಟಿ ಡೆವಲಪ್ಮೆಂಟ್, ಕಾನ್ಫಿಡೆನ್ಸ್, ಐ ಕಾಂಟ್ಯಾಕ್ಟ್ ಇವೆಲ್ಲ ನೋಡ್ತಾರೆ ಅವರು. ಸೊ ಅದನ್ನು ನಾವು ಅಂದರೆ ಲೈಫಲ್ಲಿ ನೀನು ಏನಾದರೂ ಆಗು, ಮೊದಲು ಮಾನವನಾಗು ಅನ್ನೋದು ಕಲ್ತ್ಕೊಂಡ್ರೆ ಮಕ್ಕಳಿಗೆ ಚೆನ್ನಾಗಿರ್ತದೆ. ಅವ್ರಿಗೆ ಕಾನ್ಫಿಡೆನ್ಸ್ ಬೆಳಿಬೇಕು. ನಾನು ಹಿಂಗಾದರೂ ಬದುಕ್ತೀನಿ, ಇದೊಂದೇ ದಾರಿ ಅಲ್ಲ, ಎಷ್ಟೊಂದು ದಾರಿಗಳು ಇದ್ದಾವೆ. ಅದೇ ಕಂಟಿನ್ಯೂಸ್ ಆಗಿ ಒಂದು ಅಲ್ದಾಗೆ ಎಷ್ಟೊಂದು ದಾರಿ ಇದೆ, ಇದಿಲ್ಲದ್ರೆ ಇನ್ನೊಂದು ನಾನು ಮಾಡ್ತೀನಿ ಅನ್ನೋ ಇದು ಇರಬೇಕು ಸರ್. ಏನಂತಾರೆ, ಕೈ ಕೆಲಸನೂ ಅವ್ರಿಗೆ ಬರಬೇಕು. ಕಾನ್ಫಿಡೆನ್ಸ್ ಮುಖ್ಯವಾಗಿ. ನನಗೆ ಗೌರ್ಮೆಂಟ್ ಜಾಬ್, ಇದೇ ಜಾಬ್ ಅದೇ ಜಾಬ್ ಅನ್ನೋದು ಏನಾದರೂ ಮಾಡಬಲ್ಲೆ ನಾನು ಅನ್ನೋ ಕಾನ್ಫಿಡೆನ್ಸ್ ಬರಬೇಕು. ಆಮೇಲೆ ಈ ಕಂಪ್ಯಾರಿಸನ್ ಅದು ವೆರಿ ಹಿಂಡರಿಂಗ್ ಟು ದ ಸ್ಟೂಡೆಂಟ್ಸ್. ಈವನ್ ಪೇರೆಂಟ್ಸ್ನಲ್ಲೂ ಚೇಂಜ್ ಬರಬೇಕು. ಅವರು ಕಂಪೇರ್ ಮಾಡ್ತಾರೆ, ನೋಡಿ ಪಕ್ಕದ ಮನೆ ಹುಡುಗನಿಗೆ ನೋಡೋಷ್ಟು ಬಂತು, ನಮ್ಮ ಹುಡುಗನಿಗೆ ಹಿಂಗಾಯಿತು, ಅದು ಬಿಡಬೇಕು. ಈಚ್ ಒನ್ ಹ್ಯಾಸ್ ಗಾಟ್ ದರ್ ಓನ್ ಇಂಡಿವಿಜುವಾಲಿಟಿ. ಸೊ ವಿ ಕೆನಾಟ್ ಕಂಪೇರ್. ಈಚ್ ಚೈಲ್ಡ್ ಈಸ್ ಗಾಡ್ಸ್ ಗಿಫ್ಟ್. ಸೊ ಈಚ್ ಒನ್ ಹ್ಯಾವ್ ದೇರ್ ಓನ್ ಕೆಪಾಸಿಟೀಸ್. ಸೊ ಅದು ಸ್ವಲ್ಪ ಟೀಚರ್ಸ್ ಆಗಿ ಹೇಳಬೇಕು. ಪೇರೆಂಟ್ಸ್ ನಮ್ಮ ಕರ್ತವ್ಯ, ಪೇರೆಂಟ್ಸ್ದು ಟೀಚರ್ಸ್ದು
ಅವರಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಬೆಳೆಸೋದು ನಮ್ಮ ಡ್ಯೂಟೀಸ್. ಆ ಥರ ಮೆಂಟಾಲಿಟಿ ಅಂದರೆ ನೀವು ಹೇಳಿದ್ರಲ್ಲ ಮೇಡಮ್, ಮೊದಲು ಪೇರೆಂಟ್ಸಲ್ಲಿ ಬರಬೇಕು, ಪೇರೆಂಟ್ಸಲ್ಲಿ ಬಂದಾಗ ನಾವು ಮಕ್ಕಳಿಗೆ ಹೇಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅಂತ. ಆ ಥರ ಒಂದು ಮೆಂಟಾಲಿಟಿ ಬರಬೇಕು ಅಂದರೆ ಪೇರೆಂಟ್ಸು ಯಾವ ಥರ ಒಂದು ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಯಾವ ಥರ ಒಂದು ಅವ್ರು ಇಂಪ್ಲಿಮೆಂಟ್ ಮಾಡ್ಕೋಬೇಕು ಮೇಡಮ್, ಅವ್ರ ಜೀವನದಲ್ಲಿ ಏನೆಲ್ಲ ಇಂಪ್ಲಿಮೆಂಟ್ ಮಾಡ್ಕೋಬೇಕು ಅಂತ ನೀವು ಬಯಸ್ತೀರಾ? ಅಂದರೆ ಕಂಪ್ಯಾರಿಸನ್ ಬರಬಾರ್ದು, ಮಕ್ಕಳಿಗೆ ಒಂದು ಕಾನ್ಫಿಡೆನ್ಸು, ಒಂದು ಸಬ್ಜೆಕ್ಟ್ ಹೋಯ್ತಾ ನೋ ಪ್ರಾಬ್ಲಮ್, ತೊಂದರೆ ಇಲ್ಲ, ನೆಕ್ಸ್ಟ್ ಟೈಮ್ ಬರೀ ಚೆನ್ನಾಗಿ ಓದ್ಕೋ, ಲೈಫಿಂದ ಎಷ್ಟಿದೆ, ಈ ಥರ ಒಂದು ಸಪೋರ್ಟಿಂಗ್ ನೇಚರ್ ಮಕ್ಕಳಿಗೆ ಕೊಡಬೇಕು ಅಂದರೆ ಪೇರೆಂಟ್ಸ್ಗೆ ಆ ಥರ ಒಂದು ಮೆಚುರಿಟಿ, ಅಷ್ಟು ಒಂದು ಕ್ಲಾರಿಟಿ ಬರಬೇಕು ಅಂದರೆ ಪೇರೆಂಟ್ಸ್ ಯಾವ ಥರ ಆ ಒಂದು ಮಟ್ಟಕ್ಕೆ ಬೆಳಿಬೇಕು ಮೇಡಮ್? ಅಂದರೆ ಅದಕ್ಕೆಲ್ಲ ಏನೆಲ್ಲ ಮಾಡಬೇಕಂತ ನೀವು ಬಯಸ್ತೀರಾ? ಪೇರೆಂಟ್ಸ್ ಅವರು ಥಿಂಕ್ ಮಾಡಬೇಕು. ಆಮೇಲೆ ಈಗ ಕೂಡ ಮಕ್ಕಳು ಒಬ್ಬರು ಇಬ್ಬರೂ ಇರ್ತಾರೆ. ಸೊ ಅವರು ಒಂದು ಸಲ ಅವ್ರು ಏನಾಗಬೇಕು ಅನ್ನೋದು ಆ ಮಕ್ಕಳ ಮೇಲೆ ಪ್ರೆಷರ್ ಕೊಡ್ತಾರೆ. ಸೊ ದೇ ಹ್ಯಾವ್ ಟು ಥಿಂಕ್ ಅಷ್ಟೇ. ಕಂಪೇರ್ ಮಾಡೋದು ಅದು ಮೇನ್ ಡ್ರಾಬ್ಯಾಕ್. ಸೊ ಅವ್ರಿಗೆ ಕಾನ್ಫಿಡೆನ್ಸ್ ಕೊಡಬೇಕು. ಆ ಕಾನ್ಫಿಡೆನ್ಸ್ ಇಲ್ಲ ಅಂದ್ರೇ ಸ್ಮಾಲ್ ರೀಸನ್ಸ್ಗೆ ಅವ್ರು ಸೂಸೈಡ್ ಮಾಡ್ಕೊತಾರೆ, ಅವ್ರ ಪ್ರೆಷಸ್ ಲೈಫ್ ಅವರು ಹಾಳು ಮಾಡ್ಕೊತಾರೆ. ಸೊ ನಾವು ಸಪೋರ್ಟ್ ಆಗಿರಬೇಕು. ಹೇಳ್ತಾರಲ್ಲ, ಬೆಳೆದ ಮಕ್ಕಳಿಗೆ ಫ್ರೆಂಡ್ಸ್ ಆಗಿರಬೇಕು ಪೇರೆಂಟ್ಸು ಅಂತಂದು. ಜಸ್ಟ್ ವಿ ಆರ್ ಲೈಕ್ ಎ ಗೈಡಿಂಗ್ ಲೈನ್ಸ್ ಫಾರ್ ದೆಮ್. ಸೊ ಆ ಪೇರೆಂಟ್ಸ್ಗೆ ಈ ಒಂದು ಆಧ್ಯಾತ್ಮಿಕತೆ, ಈ ಧ್ಯಾನ ಅನ್ನೋದು, ಈ ಸ್ಪಿರಿಚುವಲ್ ಎಜುಕೇಷನ್ ಅನ್ನೋದು ಆ ಪೇರೆಂಟ್ಸ್ ಏನಾದರೂ ಕಲಿತಾಗ ಅವ್ರ ಜೀವನದಲ್ಲಿ ಬದಲಾವಣೆ ಆಗ್ಬೋದು ಅಂತೀರಾ? ಶೋರ್. ನಮ್ಮ ಆಧ್ಯಾತ್ಮಿಕ ಹೇಳೋದೇ ಅದು. ಒಂದೇ ಇದಕ್ಕೆ ಅಲ್ಲ, so many ways are there to live happily. That is very important. Not only the richness, be happy, accept whatever it comes so that you can grow. ಸೊ ಅದು ಸ್ಪಿರಿಚುಯಾಲಿಟಿಯಿಂದನೇ ಬರ್ತದೆ ನಮಗೆ. ಒಂದು ಧ್ಯಾನ ಮಾಡೋದ್ರಿಂದ ನಮಗೆ ಎಷ್ಟು ತೃಪ್ತಿ ಸಿಗ್ತದೆ, ನಮ್ಮ ಮೇಲೆ ನಮಗೆ ಹತೋಟಿ ಬರ್ತದೆ. ಸೊ ಏನಾದರೂ ಮಾಡಬೇಕು ಅನ್ನೋ ಕಾನ್ಫಿಡೆನ್ಸ್ ಬರ್ತದೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಸ್ಪಿರಿಚುವಲ್ ಆಗಿ ಅವ್ರಿಗೂ ಒಂದು ಸಬ್ಜೆಕ್ಟ್ ಇಟ್ಟರೆ ತುಂಬ ಚೆನ್ನಾಗಿರ್ತದೆ. ಸ್ಕೂಲ್ಸಲ್ಲಿ ಏನಾದರೂ ಇರ್ಬೋದು, ಒಳ್ಳೆ ಬುಕ್ಸ್. ನೀವು ಹೇಳ್ದಂಗೆ ರಾಮಕೃಷ್ಣ ಪರಮಹಂಸದಾಗಲಿ, ಆಮೇಲೆ ವಿವೇಕಾನಂದ ಸ್ವಾಮಿದವ್ರದ್ದು ಅಂತ ಒಳ್ಳೆ ಬುಕ್ಸ್ ವೀಕ್ಲಿ ಒನ್ಸ್ ಅವ್ರಿಗೆ ಇದ್ದರೆ ಓದಿಸೋದಾಗಲಿ, ಇಲ್ಲ ಒಂದು ಲೆಕ್ಚರರ್ ಮಾಡೋದಾಗಲಿ, ಸ್ಪಿರಿಚುವಲ್ ಪರ್ಸನ್ ಇನ್ವೈಟ್ ಮಾಡೋದಾಗಲಿ. ಸೊ ಹಾಗೆ ಇದು ಮಾಡಿದರೆ ಅವ್ರಿಗೂ ಚೆನ್ನಾಗಿರ್ತದೆ ಮಕ್ಕಳಿಗೆ. ಸೊ ಪ್ರಪಂಚ ಹೀಗಿರುತ್ತೆ, ನಮ್ದು ಇದಿಷ್ಟೇ ಅಲ್ಲ, 4 walls ಅಂತೇನೂ ಅಲ್ಲ. ಸೊ ವೆನ್ ದಿ ಗೋ ಔಟ್ ದೇ ಫೈಂಡ್ ವೆರಿ ಡಿಫಿಕಲ್ಟ್. ಸೊ ಮನೇಲಿ ಪೇರೆಂಟ್ಸು ಸೆಕ್ಯೂರ್ ಆಗಿ ಇಟ್ಕೊಂಡಿರ್ತಾರೆ, ಸ್ಕೂಲಲ್ಲಿ ಸೆಕ್ಯೂರಿಟಿ 101 ರೀಸನ್ಸ್ ಇರ್ತದೆ. ಸ್ಕೂಲಲ್ಲಿ ಕೂಡ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್. ಸೊ ಅವ್ರಿಗೆ ಫ್ರೀಡಮ್ ಇರೋದಿಲ್ಲ, ಥಿಂಕ್ ಮಾಡೋಕ್ಕಾಗಲಿ, ಪ್ರಪಂಚ ಹೆಂಗಿರುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಸೊ ಹೀಗೆ ನಾವು ಸ್ವಲ್ಪ ಅವ್ರಿಗೆ ಕೂಡ ಒಂದು ಔಟಿಂಗ್ ಆಗಿ ಕರ್ಕೊಂಡು ಹೋಗೋದು, ಒಂದು ಒಳ್ಳೆ ಸ್ಪಿರಿಚುವಲ್ ಪ್ಲೇಸಸ್ ತುಂಬ ಇರ್ತದೆ, ಚೆನ್ನಾಗಿರ್ತದೆ ಅವ್ರಿಗೆ. ಇವಾಗ ಮಕ್ಕಳಿಗೆ ಮೇಡಮ್, ಎಸ್ಪೆಷಲಿ ಈವನ್ 10th ಸ್ಟ್ಯಾಂಡರ್ಡ್ PU ಅವ್ರಿಗೆ ನಾವು ಹೊರಗಡೆ ಹೋಗಿ ಅಂದರೆ ಒಂದು 15 years ಬಿಫೋರ್ ಸ್ವಲ್ಪ ಧ್ಯಾನ ಹೇಳಬೇಕಂದ್ರೆ ಭಾಳ ಕಷ್ಟ ಇತ್ತು. ಈವನ್ ಇವಾಗಲೂ ಕೆಲವರು ಈ ಧ್ಯಾನ ಮಾಡಬೇಕು ಅಂತ ಸ್ಟೂಡೆಂಟ್ಸ್ಗೆ ಹೇಳಿದಾಗ ಇವೆಲ್ಲ ಯಾಕೆ ಮಕ್ಕಳಿಗೆ, ನಾವೆಲ್ಲ PU ಓದ್ತಿದ್ದೀವಿ, 10th ಓದ್ತಿದ್ದೀವಿ ಅಥವಾ ಇಂಜಿನಿಯರಿಂಗ್ ಓದ್ತಿದ್ದೀವಿ, ಇವೆಲ್ಲ ಧ್ಯಾನ ಯಾಕಪ್ಪ ಇವಾಗ ಸ್ಟೂಡೆಂಟ್ ಏಜಲ್ಲಿ ಅಂತ ಅಂದ್ಕೊಂಡಿರ್ತಾರೆ ಕೆಲವರು. ಆ್ಯಸ್ ಎ ಟೀಚರ್ ಸ್ಟೂಡೆಂಟ್ಸ್ಗೆ ಧ್ಯಾನ ಅನ್ನೋದು ಎಷ್ಟು ಮುಖ್ಯ ಅಂತೀನಿ ಮೇಡಮ್? ಅಂದರೆ ಅವ್ರು 10th ಇಂಪ್ಲಿಮೆಂಟ್ ಮಾಡಬೇಕಾ, ಅಥವಾ ಒಂದು 6th 7th ಆ ಏಜಲ್ಲೇ ಇಂಪ್ಲಿಮೆಂಟ್ ಮಾಡಬೇಕಾ, ಅಥವಾ ಇಂಜಿನಿಯರಿಂಗ್ ಆದಮೇಲೆ ಇಂಪ್ಲಿಮೆಂಟ್ ಮಾಡಬೇಕಾ ಧ್ಯಾನ ಅನ್ನೋದು? ಸೊ ಮಿಡ್ಲ್ ಸ್ಕೂಲಲ್ಲಿ ಸ್ಟಾರ್ಟ್ ಮಾಡಿದ್ರೆ ಈಸಿ ಅನಿಸ್ತದೆ. ಯಾಕಂದರೆ ಅದು ಎಂಗೇಜ್. ಸ್ವಲ್ಪ 10th ಬರೋಷ್ಟೊತ್ತಿಗೆ ಅವ್ರ ವೇ ಆಫ್ ಥಿಂಕಿಂಗ್ ಬೇರೆ ಇರ್ತದೆ. ಸೊ ಇಲ್ಲಿ ಸ್ವಲ್ಪ ಸ್ಲೋ ಆಗಿ ಪ್ರಾಕ್ಟೀಸ್ ಮಾಡಿಸಿದ್ರೆ ಅದು ಇಟ್ ಟೇಕ್ಸ್ ಟೈಮ್. ಈಗ ನಾನು ಧ್ಯಾನ ಕಲಿಬೇಕಾದ್ರೆ ಸುಮ್ಮನೆ ಕಣ್ಣು ಮುಚ್ಕೊಂಡ್ರೆ ಎಲ್ಲ ಆಗ್ಬಿಡುತ್ತಾ, ಎಲ್ಲ ಸಿಗ್ತದಾ, ಹೆಲ್ತ್ ಚೆನ್ನಾಗಾಗ್ತದ ಅನ್ನೋ ಕ್ವಶನ್. ಇನ್ನು ಮಕ್ಕಳಿಗೆ ಇನ್ನೂ ಜಾಸ್ತಿ ಇರ್ತದೆ. ಸೊ ಅದು ಪ್ರಾಕ್ಟೀಸ್ ಮೇಲೆ ಬರ್ತದೆ. ಅವ್ರಿಗೆ ಒಂದು ದಿವಸಕ್ಕೆ ಬರೋದಿಲ್ಲ, ಕೆಲವ್ರಿಗೆ ಬೇಗ ಬರ್ತದೆ. ಇಟ್ ಟೇಕ್ಸ್ ಟೈಮ್. ಇಟ್ ಡಿಪೆಂಡ್ಸ್ ಅಪಾನ್ ದ ಪೇಷನ್ಸ್ ಆಫ್ ದ ಟೀಚರ್. ಸೊ ಹಾಗೆ ಇಂಡಿವಿಜುವಲ್ ಆಗಿ ನೋಡಬೇಕು ಅವ್ರಿಗೆ. ಹಾಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಅವ್ರಿಗೆ ಅರ್ಥ ಆಗ್ತದೆ. ಕೆಲವ್ರಿಗೆ ಅವ್ರ ಪ್ರಕಾರನೇ ಹೋಗಬೇಕು. ಅಂದರೆ ನೀವು ಧ್ಯಾನ ಕಲ್ತ್ಕೊಂಡ್ರೆ ನಿಮಗೆ ಬೇಗ ಕಲಿತೀರಿ ಸಬ್ಜೆಕ್ಟ್ಸ್. ಸೊ 1 hour ತೊಗೊಳ್ಳೋದು 10 minutesಲ್ಲೇ ಕಲಿತೀರಿ ಅಂದರೆ ಅವ್ರಿಗೆ ಮೋಟಿವೇಶನ್ ಕೊಡಬೇಕು ಅಷ್ಟೇ ಮಕ್ಕಳಿಗೆ. ಅದು ಹಾಗೆ ಬೆಳೀತಾ ಹೋಗ್ತದೆ. ಹೈಸ್ಕೂಲಿಗೆ ಬಂದಾಗ ಸ್ವಲ್ಪ ಬೇಸಿಕ್ ಗೊತ್ತಿರುತ್ತೆ, ಅವ್ರು ದೇ ಬಿಲ್ಡ್ ಆನ್. ಓಕೆ ಮೇಡಮ್. ಸೊ ಅಂದರೆ ಕಡಿಮೆ ಟೈಮ್ನಲ್ಲೇ ಅವರು ಓದೋದು ಚೆನ್ನಾಗಿ ಕಲಿತಾರೆ, ಜ್ಞಾಪಕ ಶಕ್ತಿ ಜಾಸ್ತಿ ಇರ್ತದೆ. ಸಮ್ಟೈಮ್ಸ್ ದೇ ಕ್ಯಾನ್ ಸಿ ದ ಕ್ವಶನ್ ಪೇಪರ್ಸ್
ವಿ ಹರ್ಡ್ ಫ್ರಮ್ ದ ಚಿಲ್ಡ್ರನ್. ಸೊ ಹಾಗೆ ಮೋಟಿವೇಶನ್ ಕೊಡಬೇಕು. ಅವ್ರಿಗೆ ಅನುಭವ ಆದರೆ ಇನ್ನೂ ಬೇಗ ಸ್ಪ್ರೆಡ್ ಆಗ್ತೈತಿ. ಸೊ ದೇ ಕ್ಯಾನ್ ಬಿ ಎಕ್ಸಾಂಪಲ್ ಫಾರ್ ಅದರ್ಸ್. ಫಿಲೋಮಿನಾಸ್ ಅಲ್ಲಿ ಮೇಡಮ್ 32 ಇಯರ್ಸ್ ನೀವು ಸರ್ವಿಸ್ ಕೊಟ್ಟಿದ್ದೀರಾ, ಅಲ್ಲಿ ಸಾವಿರಾರು ಜನ ಮಕ್ಕಳಿಗೆಲ್ಲ ನೀವು ಟೀಚ್ ಮಾಡಿದ್ದೀರಾ. ಈ 32 ಇಯರ್ಸಲ್ಲಿ ವಾಟ್ ಈಸ್ ಯುವರ್ ಎಕ್ಸ್ಪೀರಿಯನ್ಸ್ ಮೇಡಮ್? ಅಂದರೆ ಫಿಲೋಮಿನಾಸಿಂದ ಬೆಸ್ಟ್ ನೀವು ಏನು ಕಲ್ತಿದ್ದೀರಾ ಮೇಡಮ್? ಅಂದರೆ ಸ್ಟೂಡೆಂಟ್ಸ್ ಹತ್ರ, ಮಕ್ಕಳ ಹತ್ರ ಬೆಳಿಬೇಕಾದ್ರೆ ಯು ಮೈಟ್ ಹ್ಯಾವ್ ಲರ್ನ್ ಸಮಥಿಂಗ್, ಏನೋ ಒಂದು ಕಲ್ತಿರ್ಬೋದು ಮಕ್ಕಳ ಹತ್ರ ನೀವು ಎಷ್ಟೋ, ಬಿಕಾಸ್ ಮಕ್ಕಳ ಹತ್ರನೇ ಜಾಸ್ತಿ ಟೈಮ್ ನೀವು ಸ್ಪೆಂಡ್ ಮಾಡಿದ್ದೀರಾ. ಅವರನ್ನು ನೋಡಿ ನೀವು ಎಷ್ಟೋ ಒಂದು ಕಲ್ತಿರ್ಬೋದು, ಅಥವಾ ಒಂದು ಮ್ಯಾನೇಜ್ಮೆಂಟಿಂದ ಕೆಲವು ಕಲ್ತಿರ್ಬೋದು. ಈ 33 ಇಯರ್ಸಲ್ಲಿ 1 or 2 ಎಕ್ಸ್ಪೀರಿಯನ್ಸಸ್ ಆಫ್ ಯುವರ್ ಜರ್ನಿ ನಮ್ಮ ಹತ್ರ ಶೇರ್ ಮಾಡ್ಕೊತೀರಾ ಮೇಡಮ್? ವಾಟ್ ಯು ಲರ್ನ್, ಅಥವಾ ಸಮಥಿಂಗ್ ಇಫ್ ಯು ವಾಂಟ್ ಟು ಶೇರ್ ಸಮಥಿಂಗ್ ಔಟ್ ಆಫ್ ಯುವರ್ ಜರ್ನಿ, ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಜರ್ನಿ ಅಂದರೆ ಫಿಲೋಮಿನಾಸಲ್ಲಿ ಐ ಲರ್ನ್ ಡಿಸಿಪ್ಲಿನ್, ಓಕೆ, ಟೈಮಿಂಗ್. ಸೊ ದೇ ಗಿವ್ ಮೋರ್ ಇಂಪಾರ್ಟೆನ್ಸ್ ಫಾರ್ ದ ಟೈಮಿಂಗ್ ಆ್ಯಂಡ್ ಡಿಸಿಪ್ಲಿನ್, ಹಾರ್ಡ್ ವರ್ಕ್. ಮಕ್ಕಳಿಂದ ಅಂದರೆ ಐ ಸೋ ಹ್ಯಾಪಿ ವಿತ್ ದ ಚಿಲ್ಡ್ರನ್ ಬಿಕಾಸ್ ದೇ ಆರ್ ಯಂಗ್, ಎನರ್ಜೆಟಿಕ್. ಸೊ ದೇ ನೋ ಮೋರ್, ಸಮ್ಟೈಮ್ಸ್ ಮೋರ್ ದ್ಯಾನ್ ಅಸ್. ಸೊ ಒಂದೊಂದು ಸಲ ಅವರು ಇನ್ನೂ ನನಗಿಂತ ಕೆಲವು ಟೈಮ್ ಮಕ್ಕಳು ಚೆನ್ನಾಗಿ ಮಾಡ್ತಿದ್ರು ಮ್ಯಾಥ್ಸ್. ನಾನು ಮಾಡೋದೇ ಲಾಂಗ್ ಅನ್ನಿಸ್ತಿತ್ತು. ಸೊ ಐ ಇಸ್ಟ್ ಅಪ್ರಿಷಿಯೇಟ್ ದೆಮ್. ಸೊ ಅವ್ರು ನನಗಿಂತ ಚೆನ್ನಾಗಿ ಮಾಡಿದ್ದಾರೆ ಅನ್ನೋದಿಲ್ಲ. ಸೊ ಐ ಫೀಲ್ ಹ್ಯಾಪಿ. ಸೊ ಹಾಗಾಗಿ ಸೊ ಹ್ಯಾಪಿ ವಿತ್ ದ ಚಿಲ್ಡ್ರನ್. ಓಕೆ ಮೇಡಮ್, ಓಕೆ. ದೇ ಟು ಲವ್ ಮೀ ಬಟ್ ಐ ವಾಸ್ ಹ್ಯಾಪಿ ವರ್ಕಿಂಗ್ ವಿತ್ ದೆಮ್. ಓಕೆ. ಸೊ ಅಲ್ಲಿ ಡಿಸಿಪ್ಲಿನ್ ತುಂಬ ಚೆನ್ನಾಗಿರ್ತದೆ. ಆಮೇಲೆ ಮಕ್ಕಳು ಕೂಡ ದೇ ಆರ್ ವೆರಿ ಗುಡ್. ಓಕೆ. I don't know now, I left 5 years okay. recently, but good rapport with the children, management and my co-workers. So happy, we work together as a group. Okay. So ಯಾರಿಗಾದ್ರೂ ಏನಾದರೂ ಬೇಕು ಅಂದ್ರೂ ಒಬ್ರಿಗೊಬ್ರು ನಾವು ಹೆಲ್ಪ್ ಮಾಡ್ಕೊತಾ ಇದ್ವಿ. ಈಗ 10th ಸ್ಟ್ಯಾಂಡರ್ಡ್ ಏನಾದರೂ ಫಂಕ್ಷನ್ ಇದೆ ಅಂದರೆ 9th ಸ್ಟ್ಯಾಂಡರ್ಡ್ ಟೀಚರ್ಸ್ ಯೂಸ್ ಟು ಕಮ್ ಅಂಡ್ ಹೆಲ್ಪ್ ಅಸ್. ಸೊ ಅವ್ರ ನೀಡ್, ಹಾಗೆ ವೆರಿ ಗುಡ್ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ನಮ್ಮಲ್ಲಿ. ಆಮೇಲೆ ಮ್ಯಾನೇಜ್ಮೆಂಟ್ ಕೂಡ ಚೆನ್ನಾಗಿ ಕೋಆಪರೇಟ್ ಕೊಡ್ತಾ ಇದ್ರು. ಓಕೆ. ಸೊ ವೆನ್ ಐ ವಾಸ್ ಕಮಿಂಗ್ ದೇ ಸೆಡ್, ಯು ಡಿಂಟ್ ಗಿವ್ ಅ ಚಾನ್ಸ್ ಫಾರ್ ಅಸ್ ಟು ಟೆಲ್ ಎನಿಥಿಂಗ್ ಅಬೌಟ್ ಯು, ಮೀನ್ಸ್ ಎನಿ ಮಾರ್ಕ್ಸ್, ಲೈಕ್ ರಿಮಾರ್ಕ್ಸ್. ಸೊ ಯು ವರ್ಕ್ ಸೋ ಗುಡ್, ಯು ಡಿಂಟ್ ಗಿವ್ ಎ ಚಾನ್ಸ್. ಸೊ ದಟ್ ವಾಸ್ ಮೈ ವಾಟ್ ರಿವಾರ್ಡ್. Really nice to hear. So you are so friendly with the juniors and even with the seniors and your colleagues. So you never gave any comparison with the juniors or seniors. So you're friendly with everyone, happy with the children, you're doing your work. So they said, it is not my words. So my superior, they told me. Okay, madam. I took it as a reward for me. ನೀವು ಹೆಂಗೆ ಮೇಡಮ್, ಅಂದರೆ ಸ್ಟ್ರಿಕ್ಟ್ ಟೀಚರಾ ಮೇಡಮ್? ನೀವು ಮಕ್ಕಳಿಗೆ ಹೊಡೆಯೋದು ಫುಲ್ ಆ ಥರ ಸ್ಟ್ರಿಕ್ಟ್ ಟೀಚರಾ ಹೆಂಗಿರ್ತಿದ್ರು? I was friendly with the children, they used to be happy. Okay. I was not giving homework, so only they were very happy. This one means if I give homework, I have to correct. And the strength was to like that. And they are strict about the corrections and all that. So we have to sign and see. So I was friendly with the children. So not strict. But once if I raise, no, I'll raise. Okay. So today Miss is so angry, we should keep quiet this. But very rarely. Very rare. Unless up and downs will be there in any job. Common. Yeah, it's a common sometimes. Yes, madam. ಸೊ ನೀವು ಈ ಒಂದು PSSM ಮೂಮೆಂಟ್ಗೆ, ಈ ಧ್ಯಾನಕ್ಕೆ ಹೆಂಗೆ ಬಂದ್ರಿ ಮೇಡಮ್? ವೇರ್ ಇಟ್ ಎಂಟರ್ಡ್? ಈ ಧ್ಯಾನಕ್ಕೆ ನೀವು ಯಾವ ರೀಸನಿಂದ ಬಂದ್ರಿ? ಈ ರೀಸನ್ ಅಂದರೆ ನನ್ನ ಹೆಲ್ತ್ ಸ್ವಲ್ಪ, ನನಗೆ ಒಂದು ಮೇಜರ್ ಆಪ್ರೇಷನ್ ಆಯಿತು. ಸೊ ಐ ವಾಸ್ ಇನ್ ದ ಹಾಸ್ಪಿಟಲ್. ನಮ್ಮ ತಮ್ಮನ ಹೆಂಡತಿ ವಿಜಯಲಕ್ಷ್ಮಿ ಅಂತ ಇದ್ದಾರೆ, ಅವರು ಶಿ ಕಾಂಟ್ ಸಿ ಮೀ ಇನ್ ದಟ್ ಸ್ಟೇಟ್. ಸೊ ಅವ್ರಂದ್ರೆ, ಅಕ್ಕ ನೀನು ಚೆನ್ನಾಗಾದ್ಮೇಲೆ ನಾನು ಸತ್ಯವತಿ ಮೇಡಮ್ ಹತ್ರ ಕರ್ಕೊಂಡು ಹೋಗ್ತೀನಿ, ಅವರು ಧ್ಯಾನ ಹೇಳ್ಕೊಡ್ತಾರೆ, ಚೆನ್ನಾಗಿರ್ತದೆ, ಯು ಫೀಲ್ ರಿಲ್ಯಾಕ್ಸ್ಡ್ ಅಂತ, ಸಫರಿಂಗ್ ಅಷ್ಟು ಇರೋದಿಲ್ಲ ಹಾಗೆ ಅಂತ ಹೇಳಿದರು. ಸರಿಮ್ಮ ಅಂದೆ. ಅಂದರೆ ಐ ವಾಸ್ ಇನ್ ದ ಹಾಸ್ಪಿಟಲ್ ಓನ್ಲಿ. ಸೊ ಆಫ್ಟರ್ ಮೈ ಟ್ರೀಟ್ಮೆಂಟ್ ಕೇಮ್ ಹೋಮ್. ಅಕ್ಕ ನಾನು ಬರ್ತೀನಿ, ಮನೆಗೆ ಬಂದು ಕರ್ಕೊಂಡು ಹೋಗ್ತೀನಿ. ಸೊ ಐ ಥಾಟ್ ಐ ಹ್ಯಾವ್ ಟು ಗಿವ್ ರೆಸ್ಪೆಕ್ಟ್ ಫಾರ್ ಹರ್. ಶಿ ಟೋಲ್ಡ್ ಶಿಲ್ ಕಮ್ ಹೋಮ್ ಆ್ಯಂಡ್ ಟೇಕ್ ಮೀ. ಸೊ ಅವ್ರು ಬಂದು ಕರ್ಕೊಂಡು ಹೋದರು. ಸತ್ಯವತಿ ಮೇಡಮ್ ಮನೆಗೆ ಹೋದ್ವಿ. ಸೊ ನಾನು ಬೇಸಿಕ್ ಕಲಿಸಿದ್ದು ಸತ್ಯವತಿ ಮೇಡಮ್. ಅವರಿಂದನೇ ಧ್ಯಾನ ಹೇಗೆ ಮಾಡಬೇಕು, ಯಾಕೆ ಮಾಡಬೇಕು ಅಂದರೆ ಪ್ರತಿಯೊಂದು ಸಣ್ಣದಕ್ಕೂ ಅವ್ರು ಎಕ್ಸ್ಪ್ಲೇನ್ ಮಾಡಿದರು. ಅಂದರೆ
ಇವರಿಷ್ಟು ಸಣ್ಣ ಕ್ವಶನ್ಸ್ ಕೇಳ್ತಾರಲ್ಲ ಹಾಗೆ ಅಂತ ಏನಿಲ್ಲ. ನ್ಯಾಚುರಲ್ಲಾಗಿ ಸುಮ್ಮನೆ ಧ್ಯಾನ ಅಂದರೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಎಲ್ಲ ಆಗ್ತದ ಅಂತಂದು ಎಲ್ಲರಿಗೂ ನನಗಂತೂ ಹಂಗೆ ಅನಿಸ್ತಿತ್ತು. ಇದೇನಪ್ಪ ನಾನು ಇದು ಕಲ್ತಿಲ್ಲ, ಬರೀ ಪ್ರವಚನ ಕೇಳೋದು, ಹೇಗೆ ಬಿಹೇವ್ ಮಾಡಬೇಕು ಅನ್ನೋದಷ್ಟೇ ಗೊತ್ತು. ಇದು ಧ್ಯಾನ ಗೊತ್ತಿಲ್ಲ. ಪತ್ರಿಜಿ ಸರ್ ಅವರು ಗೊತ್ತಿಲ್ಲ. ಸೊ ಮೇಡಮ್ ಮನೆಯಲ್ಲಿ ಅವ್ರು ಹೇಳಿಕೊಟ್ರು ಧ್ಯಾನ ಹೇಗೆ ಮಾಡಬೇಕು, ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು, ವಾಟ್ ಆರ್ ದ ಅಂದರೆ ರಿಸಲ್ಟ್ ಏನು ಹಾಗೆ. ಸೊ ಬೇಸಿಕ್ಕಿಂದ ಅವರು ಸ್ಪಿರಿಚುವಲ್ ರಿಯಾಲಿಟಿ ಕ್ಯಾಸೆಟ್ ಹಾಕಿ, ಆವಾಗ ಅಷ್ಟು ಮೊಬೈಲ್ದು ಇದು ಇದ್ದಿಲ್ಲ. ಸೊ ಅದು ಸ್ಪಿರಿಚುವಲ್ ರಿಯಾಲಿಟಿ ಕ್ಯಾಸೆಟ್ ಹಾಕಿ ನಮಗೆ ತೋರಿಸಿ ಅದರಲ್ಲಿ ವೆರಿ ಕ್ಲಿಯರ್ಲಿ ಇಟ್ ಎಕ್ಸ್ಪ್ಲೈನ್ಡ್. ನಾನು ಯಾವಾಗಲೂ ಬಿಗಿನರ್ಸ್ಗೆ ಹೇಳ್ತೀನಿ, ಅದು ತುಂಬ ಚೆನ್ನಾಗಿದೆ. ಸೊ ಎವ್ರಿ ಒನ್ ಕ್ಯಾನ್ ಲರ್ನ್. ಸೊ ಹಾಗೆ ಹೇಳ್ಕೊಟ್ಟಿದ್ರೆ ಅವರಿಂದ ಕಲ್ತ್ಕೊಂಡು ಅವ್ರ ಮನೆಯಲ್ಲಿ ಒಂದು 41 days ಹೋದೆ. ಒಂಥರ ಸಮಾಧಾನ ಅನ್ನಿಸ್ತು ಫಸ್ಟಿಗೆ. ಐ ವಾಸ್ ಹ್ಯಾಪಿ. ಸ್ಟಿಲ್ ಐ ವಾಸ್ ಅಂಡರ್ ದ ಟ್ರೀಟ್ಮೆಂಟ್. ಸೊ ಡಾಕ್ಟರ್ ಹತ್ರ ಹೋದ್ರೂ ಅದು ನನಗೆ ಯಾಕೆ ಬಂತು, ನಾನೇ ಯಾಕೆ ಸಫರ್ ಆಗ್ತಿದ್ದೀನಿ, ಬೇರೆ ಯಾರಿಗೂ ಹಾಗೇನು ಅದು ಬಿಟ್ಟು ಹೋಯಿತು. ಸೊ ಐ ಹ್ಯಾವ್ ಟು ಅಕ್ಸೆಪ್ಟ್. ಸೊ ಅದು ಕಲ್ತ್ಕೊಂಡೆ ನಾನು ಫಸ್ಟ್, ಅಕ್ಸೆಪ್ಟೆನ್ಸ್. ಸೊ ಇಟ್ ಹಸ್ ಕಮ್, ಐ ಹ್ಯಾವ್ ಟು ಅಕ್ಸೆಪ್ಟ್, ನೋ ಅದರ್ ವೇ. ಸೊ ಹಾಗೆ ಸ್ಲೋ ಆಗಿ ಧ್ಯಾನ ಮಾಡೋದು ಕಲ್ತ್ಕೊಂಡೆ. ಓಕೆ, ಎಷ್ಟೊತ್ತು ಮಾಡ್ತಾ ಇದ್ರಿ ಮೇಡಮ್? ಈ 41 days ನೀವು ಧ್ಯಾನ ಮಾಡಿದ್ರಿ ಅಂತ ಹೇಳಿದ್ರಲ್ಲ, ಡೈಲಿ ಎಷ್ಟೊತ್ತು ಮಾಡ್ತಾ ಇದ್ರಿ? ಮೇಡಮ್ ಅವರು ಮನೆ ಮೇಲೆ ಪಿರಮಿಡ್ ಇದೆ ಸರ್, ಅಲ್ಲಿ 1 hour ಮಾಡ್ತಾಯಿದ್ವಿ, 1.5 hour. ಒಂದೊಂದು ಸಲ 2 hours ಆಗ್ತಿತ್ತು, ಡಿಪೆಂಡ್ಸ್ ಹಾಗೆ. ಸೊ ಮನೇಲಿ ಬಂದು ಸ್ವಲ್ಪ ಮಾಡ್ತಾಯಿದ್ವಿ ನೈಟ್ ಹಾಗೆ. ನನಗೆ ಅದರಿಂದ ಏನೋ ಮಿರಾಕಲ್ಸ್ ಆಗ್ತದೆ ಅಂತಲ್ಲ, ಜಸ್ಟ್ ಐ ವಾಸ್ ಹ್ಯಾಪಿ ಆ್ಯಂಡ್ ಐ ವಾಸ್ ಸ್ಯಾಟಿಸ್ಫೈಡ್. ಅಂದರೆ ಬೇರೆ ಏನು ಕಂಪ್ಲೇಂಟ್ಸ್ ಇಲ್ದಂಗೆ ನನಗೆ ಪೇನು, ನಾನು ಐ ವೆಂಟ್ ಥ್ರೂ ಮೇಜರ್ ಆಪರೇಷನ್, ಹಾಗೆ ಅದು ಏನು ಅನಿಸಿಲ್ಲ ನನಗೆ. ಓಕೆ. ಸೊ ಐ ವಾಸ್ ಕಂಫರ್ಟಬಲ್. ಬುಕ್ಸ್ ನೀವು ಓದ್ತಾ ಇದ್ರೆ ಮೇಡಮ್ ಧ್ಯಾನ ಜೊತೆಗೆ? ಆ ಟೈಮ್ ಆಮೇಲೆ ಅವ್ರ ಮನೆಯಿಂದ ಅವರು ಬುಕ್ಸ್ ಕೊಡ್ತಾಯಿದ್ರು, ಬೇಸಿಕ್ ಫಸ್ಟ್ ಚಿಕ್ಕ ಬುಕ್ಸ್ ಎಲ್ಲ ಕೊಡ್ತಾಯಿದ್ರು. ಅದು ಧ್ಯಾನ ಹೇಗೆ ಮಾಡಬೇಕು, ಯೂಸಸ್ ಏನು, ಪತ್ರಿಜಿ ಸರ್ ಅವ್ರದ್ದು ಚಿಕ್ಕ ಚಿಕ್ಕ ಬುಕ್ಸ್ ಇರ್ತೀವಲ್ಲ, ಅದು ಓದ್ತಾ ಇದೆ ಸರ್. ಅಷ್ಟೇ. ಪತ್ರಿ ಸರ್ ಬುಕ್ಸು ಓದಿದಾಗ ಹೆಂಗೆ ಅನಿಸ್ತು ಮೇಡಮ್ ನಮಗೆ? ಭಾಳ ಚೆನ್ನಾಗಿ, ಅಂದರೆ ಅವ್ರದ್ದು ಲ್ಯಾಂಗ್ವೇಜ್ ಅಷ್ಟು ಸಿಂಪಲ್ ಆಗಿರ್ತದೆ. ಆಮೇಲೆ ಅದಕ್ಕೇನು ಹೈ ನಾಲೆಡ್ಜ್ ಬೇಕಾಗಿಲ್ಲ. ವೆರಿ ಸಿಂಪಲ್ ಆ್ಯಂಡ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ವೆರಿ ಈಸಿ ಟು ಫಾಲೋ ಹಂಗಿರ್ತದೆ. ಭಾಳ ಇಷ್ಟಪಡ್ತಿದ್ದೆ. ದೊಡ್ಡ ದೊಡ್ಡ ಬುಕ್ಸ್ ಅಂದರೆ ಫಸ್ಟ್ ಒಂದು ಸಲ ಬುಕ್ಸ್ ನೋಡಿನೇ ಭಯ ಆಗ್ತೈತೆ ಓಪನ್ ಮಾಡೋದಕ್ಕೆ, ಓದೋದಕ್ಕೆ. ಸೊ ಹ್ಯಾಪಿಲಿ ಐ ಯೂಸ್ ಟು ಟೇಕ್. ಓಕೆ. ಸೊ ನೀವು ಹೇಳಿದ್ರಲ್ಲ ಮೇಡಮ್, ಲೈಕ್ ಯು ಹ್ಯಾಡ್ ಮೇಜರ್ ಆಪರೇಷನ್ ಅಂತ. ಸೊ ಈ ಧ್ಯಾನ ಅನ್ನೋದು ಅಫ್ಕೋರ್ಸ್ ನೀವು ಧ್ಯಾನ ಮಾಡಿದಾಗ ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ಅ ಪೀಸ್ ಆಫ್ ಮೈಂಡ್ ಬರ್ತಾಯಿತ್ತು. ಏನೇ ಒಂದು ಸಿಚುವೇಶನ್ ಬಂದರೆ ಆಕ್ಸೆಪ್ಟೆನ್ಸ್ ಅನ್ನೋದು ನಾನು ಕಲಿತೆ ಅಂತ ಹೇಳಿದ್ರಿ. ಸೊ ಆಫ್ಟರ್ ದ್ಯಾಟ್ ನೀವು ಇಲ್ಲಿವರೆಗೆ ಧ್ಯಾನ ಅನ್ನೋದು ಯಾವ ರೀತಿ ಸಾಕ್ತು, ನಿಮ್ಮ ಜೀವನದಲ್ಲಿ ಯಾವ ಥರ ಒಂದು ಬದಲಾವಣೆಗಳಾದವು ಮೇಡಮ್, ಅಪಾರ್ಟ್ ಫ್ರಮ್ ಆಕ್ಸೆಪ್ಟೆನ್ಸ್ ಆಗಲಿ, ಇನ್ನು ಏನೆಲ್ಲ ಇಷ್ಟರ ಮಟ್ಟಿಗೆ ನೀವು ಧ್ಯಾನ ಮಾಡ್ತಿದ್ದೀರಲ್ಲ ಮೇಡಮ್ ಇಷ್ಟು ವರ್ಷ, ಒಂದು 2-3 ಬೆಸ್ಟ್ ಎಕ್ಸ್ಪೀರಿಯನ್ಸಸ್ ಆಫ್ ಯುವರ್ ಧ್ಯಾನ ನಮ್ಮ ಜೊತೆ ಶೇರ್ ಮಾಡ್ಕೊತೀರಾ ಮೇಡಮ್? ಏನಾದರೂ ಆಗಿರ್ಬೋದು. ಚೇಂಜಸ್ ಅಂದರೆ ನನ್ನಲ್ಲೂ ಚೇಂಜಸ್ ಆಯಿತು. ಸೊ ಹೆಂಗಂದರೆ ಒಂಥರ ರಿಫೈನ್ಡ್ ಆದ, ವಾಸ್ ಏನಂತಾರೆ ಸ್ಮೂತ್ ರಿಯಾಕ್ಟ್ ಆಗೋದು ಹಾಗೆ ಅಲ್ಲ, ಇನ್ನೂ ಸ್ವಲ್ಪ ಫೈನಾಗಿ ಇರ್ತದೆ. ಆಮೇಲೆ ನಮ್ಮ ಮನೇಲಿ ಚೇಂಜಸ್ಸು ನೋಡಿದೆ ನಾನು, ಅದು ತುಂಬ ನನಗೆ ಆಶ್ಚರ್ಯ. ಫಾರ್ ಎಕ್ಸಾಂಪಲ್ ಮನೇಲಿ ಚೇಂಜಸ್ ಅಂದರೆ ಯಾವ ಥರ ಮೇಡಮ್? ಗೀತಾ ಮೇಡಮ್ ಅವರು 108 days ರ್ಯಾಲಿ ಇಟ್ಕೊಂಡ್ರು, ವೆಜಿಟೇರಿಯನ್ ರ್ಯಾಲಿ. 108 ಪ್ಲೇಸಸ್ಸು, 108 days. ಆ ರ್ಯಾಲಿಗೆ ಅಟೆಂಡ್ ಆಗಬೇಕಂತ ತುಂಬ ಇಷ್ಟ. ಸೊ ಆಮೇಲೆ ಅದಕ್ಕಿಂತ ಮುಂಚೆ ಕಡ್ತಾಳಿಗೆ ಹೋಗಬೇಕು ಅನ್ನೋದು ತುಂಬ ಇಷ್ಟ ಇತ್ತು. ಮೇಡಮ್ ಅವ್ರು ಹೇಳ್ತಿದ್ರು ಲೈಫಲ್ಲಿ ಒಂದು ಸಲನಾದರೂ ನೋಡಬೇಕು. ಅವ್ರು ಹೇಳ್ತಿದ್ದಂಗೆಲ್ಲ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದು, ನನಗೆ ಹೆಂಗೆ ಪರ್ಮಿಷನ್ ಸಿಗ್ತದಪ್ಪ, ನಾನು ಹೋಗ್ತೀನಾ ಇಲ್ಲ ಅದು. ಆಮೇಲೆ ಸಡನ್ನಾಗಿ ಒಬ್ಬರು ಟ್ರೈನ್ಗೆ ಬುಕ್ ಮಾಡಿದವ್ರದ್ದು ಅವರು ಕ್ಯಾನ್ಸಲ್ ಮಾಡಿಕೊಂಡ್ರು. ಮೇಡಮ್ ಅಂದರು, ನೋಡು ಅವ್ರು ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ, ಇವಾಗಾದರೂ ಬಾ, ನೀನು ಅಂದ್ಕೋ ಆಗ್ತದೆ, ನೀನು ಬರ್ತೀನಿ, ಅಟೆಂಡ್ ಆಗ್ತೀನಿ ಅಂದ್ಕೋ ಆಗ್ತದೆ ಅಂದರು. ಅವ್ರು ಹೆಂಗೋ ಪರ್ಮಿಷನ್ ಕೊಟ್ಟರು. ಆಮೇಲೆ ಬರ್ತಾ ಏನಾಯಿತು ಅಂದರೆ ಮೇಡಮ್ ಅವರು ಫುಲ್ 10 daysಗೆ ಮಾಡ್ಕೊಂಡಿದ್ದಾರೆ. ಆಮೇಲೆ ಅಲ್ಲಿ ಹ್ಯಾಪಿಯಾಗಿ, ಅಂದರೆ ಲೈಫಲ್ಲಿ ನಿಜ ಅವರು ಹೇಳಿದ್ದು ಹೆಂಗಿತ್ತು ಅಲ್ಲಿ ಅನುಭವ ಹಂಗೇ ಇತ್ತು. ಮಾರ್ನಿಂಗ್ ಮೆಡಿಟೇಷನ್ ಅಂದರೆ ನಿಜ ಲೈಫಲ್ಲಿ ಒಂದು ಸಲ ಖಚಿತವಾಗಿ ಪ್ರತಿಯೊಬ್ಬರೂ ಅದು ಅಟೆಂಡ್ ಮಾಡಲೇಬೇಕು ಅಂತಂದು. ಅರ್ಲಿ ಮಾರ್ನಿಂಗ್ ಅವರ್ಸ್ ಹೆಂಗಿರ್ತದೆ, ಅರ್ಲಿ ಮಾರ್ನಿಂಗ್ ಅವರ್ಸಲ್ಲಿ ಅಷ್ಟು ಜನ, ಸಾವಿರಾರು ಜನ ಧ್ಯಾನ ಮಾಡ್ತಿದ್ರೆ ಆ ಎನರ್ಜಿ ಲೆವೆಲ್ಸ್ ಏನು, ಅದರಲ್ಲಿ ಸರ್ ಅವ್ರದ್ದು ಆ ಮ್ಯೂಸಿಕ್, ಲೈವ್ ಮ್ಯೂಸಿಕ್ ಮೆಡಿಟೇಷನ್ ಅಂದರೆ
ಐ ಕೆನಾಟ್ ಎಕ್ಸ್ಪೀರಿಯನ್ಸ್, ಅಂದರೆ ಹೇಳೋಕ್ಕಾಗೋದಿಲ್ಲ. ನೋ ಲ್ಯಾಂಗ್ವೇಜ್ ಟು ಎಕ್ಸ್ಪ್ಲೇನ್ ಇಟ್. ಅಷ್ಟು ಚೆನ್ನಾಗಿ ಅನುಭವ ಅನ್ನಿಸ್ತು. ಅಂದರೆ ರಿಯಲಿ ಐ ವಾಸ್ ಇನ್ ಹೆವೆನ್ ಓನ್ಲಿ. ಸೊ ಕೈಲಾಸ ಎಲ್ಲೂ ಇಲ್ಲ, ಇಲ್ಲೇ ಇದೆ ಅಂತ ಅಂದ್ಕೊಂಡಿದ್ದೆ. ಲಾಸ್ಟಿಗೆ ಅವರು ಶಂಕುನಾದ ಅಂದರೆ ಇನ್ನು ಐ ವಾಸ್ ಡೀಪ್ಲಿ ಐ ವೆಂಟ್ ಅಂದರೆ. ಸೊ ತುಂಬ ಚೆನ್ನಾಗಿ ಆಯಿತು. 3 days ನಾನಿನ್ನು ಹೇಳಿಬಿಟ್ಟಿದ್ದೆ, ಬರಲೇಬೇಕಾಯಿತು. ಆಮೇಲೆ ಬರಬೇಕಾದ್ರೆ ನನಗೆ ಭಯ ಆಯಿತು, ಈಗ ನಾನು ಒಬ್ಬಳೇ ಹೋಗಬೇಕಲ್ಲ, ನನ್ನ ಜೊತೆ ಯಾರೂ ಇಲ್ಲ. ಎಲ್ಲರೂ ಬರೋರೆಲ್ಲ ಫುಲ್ ಟೈಮ್ ಮಾಡ್ಕೊಂಡಿದ್ದಾರೆ. ಸೊ ಯಾರೋ ಒಬ್ಬರು ಇರ್ತಾರೆ, ಹೋಗಮ್ಮ ಅಂತಂದರು. ಬಂದೆ ನಾನು ಹೈದರಾಬಾದ್ ಬಸ್ ಸ್ಟ್ಯಾಂಡಿಗೆ. ಭಯ, ಯಾವತ್ತೂ ಒಬ್ಬಳೇ ಇದು ಮಾಡಿಲ್ಲ. ಬಸ್ ಬಂದರೆ ಕೂಡ ಹೆಂಗೆ ಇದು ಅಂತಂದು ಗೊತ್ತಿಲ್ಲ. ಬಸ್ ಬಂತು, ಎಲ್ಲರೂ ಸ್ಪೀಡಾಗಿ ದಬ ದಬ ಹತ್ತಿಬಿಟ್ರು. ನನಗೆ ಬೇಗ ಹತ್ತೋಕ್ಕಾಗ್ತಿಲ್ಲ. ಆಮೇಲೆ ಯಾರು ಇರ್ತಾರೋ ಹಿಂಗೆ ಹೆದರ್ಕೊಂಡು ನಾನು ಅವ್ರನ್ನೇ, ಅಪ್ಪ ನೀನು ಕರ್ಸ್ಕೊಂಡಿಯಾ, ನೀನೇ ನನ್ನ ಕ್ಷೇಮವಾಗಿ ತಲುಪಿಸ್ಬೇಕು, ನನಗೇನು ತೊಂದರೆ ಆಗಬಾರ್ದು ಅಂದ್ಕೊಂಡು ನೋಡಿದೆ. ಬಸ್ಸಲ್ಲಿ ಒಂದು ಹುಡುಗಿ ಕೂತ್ಕೊಂಡಿದ್ಲು, ಪಕ್ಕದಲ್ಲಿ ಬ್ಯಾಗ್ ಇದೆ, ಇನ್ನು ಬೇರೆ ಎಲ್ಲ ಫುಲ್ ಆಗಿದೆ, ಎಲ್ಲ ಜಡಿಸಿದ್ದಾರೆ, ಫುಲ್ ಇದೆ. ನಾನು ಕೇಳಿದೆ ಹುಡುಗಿಗೆ, ಅಮ್ಮ ಯಾರಾದರೂ ಬರ್ತಾರ ಅಂದ್ರೆ, ಇಲ್ಲ ಅಮ್ಮ ಆಂಟಿ ಯಾರನ್ನು ಬರ್ತಾರೆ ಅಂತ ಸುಮ್ಮನೆ ಇಟ್ಕೊಂಡಿದ್ದೆ ನಾನು, ನೀವು ಕೂತ್ಕೊಳ್ರಿ ಅಂದರು. ಸೋ ಹ್ಯಾಪಿ. ನಿಜ ಅವ್ರಿಗೆ ಅಷ್ಟು ಥ್ಯಾಂಕ್ಸ್ ಹೇಳಿದೆ ನನಗೆ. ಸೊ ಅವರು ಹೊಸಪೇಟೆಗೆ ಹೋಗ್ಬೇಕಾಗಿತ್ತು ಹುಡುಗಿ. ಸೊ ಕಂಪನಿ ಬಳ್ಳಾರಿಗೆ ಬಂದೆ. ಸೊ ಹಾಗೆ ನನಗೆ ಜೊತೆ ಮಾಡಿದ್ರು ಪತ್ರಿಜಿ ಸರ್. ಸೊ ಒಂದು ಸಲ ಅವ್ರನ್ನೇ ನೆನೆಸ್ಕೊಂಡ್ಬಿಟ್ರೆ, ನೀನೇನಪ್ಪ ಅಂದರೆ ವಿ ಹ್ಯಾವ್ ಟು ಸರೆಂಡರ್, ಕಂಪ್ಲೀಟ್ ಸರೆಂಡರ್, ಹೀಲ್ ಟೇಕ್ ಕೇರ್. ಸೊ ವಿ ಶುಡ್ ನಾಟ್ ವರಿ ಎನಿಥಿಂಗ್. ಹಾಗೆ ಅದೊಂದು ಎಕ್ಸ್ಪೀರಿಯನ್ಸ್. ಸೋ ಹ್ಯಾಪಿ. ಆಮೇಲೆ ಸ್ವಲ್ಪ ಇವರಲ್ಲಿ ಚೇಂಜಸ್ ಬಂತು. ಸೊ ನನಗೆ ರ್ಯಾಲಿಗೆ ಹೋಗಬೇಕು ಅಂತ ತುಂಬ ಇಷ್ಟ. ಕೇಳಿದೆ ನಾನು ಇವ್ರನ್ನ, ಹಾಗೆ ಹೀಗೆ ಮಾಡಿ ಸರಿ ಅಂತಂದರು. ಸೊ ಫಸ್ಟ್ ಡೇ ಹೋದೆ, 1 or 2 days. ಸೆಕೆಂಡ್ ಡೇ ನಾನು ಹೆಂಗೆ ಕೇಳಪ್ಪ, ನಿನ್ನೆಲ್ಲ ಕೇಳಿ ಹೋಗಿದ್ದೀನಿ, ಇವತ್ತು ಕೇಳಿದರೆ ಏನು ಅಂತಾರೆ ಅಂದ್ಕೊಂಡೆ. ಬಟ್ ಏನು 4 ಗಂಟೆ ಆಯಿತು, ಇನ್ನೂ ನೀನು ಹೋಗಿಲ್ಲಣ್ಣ ಅಂತಂದರು. ಸೊ ಅವರು ಹಾಗೆ ಹೇಳಿದರೆ ನನಗೆ ಭಾಳ ಖುಷಿ ಆಗ್ಬಿಡ್ತು, ಅಪ್ಪ ಅವರೇ ಹೇಳಿದಾರಲ್ಲ ಅಂತಂದು. ಸೋ ಹ್ಯಾಪಿ. ಸೊ ಹಾಗೆ ಆಲ್ಮೋಸ್ಟ್ ಎಲ್ಲ ರ್ಯಾಲೀಸ್ಗೆ ಅವ್ರು 1 or 98 days ಏನೋ ಹೋದ್ವಿ. ಅದ್ರಾಗೆ ಒಂದು 3-4 ಬಿಟ್ಟು ಎಲ್ಲ ರ್ಯಾಲೀಸ್ಗೂ ಅಟೆಂಡ್ ಆಗಿದ್ದೀನಿ. ಸೋ ಹ್ಯಾಪಿ. ಸೊ ತಲೆ ಬಗ್ಸ್ಕೊಂಡೇ ಹೋಗ್ತಿದ್ದೆ ರ್ಯಾಲಿಗೆ, ಗಟ್ಟಿಗೆ ಕೂಗೋ ಕೂಡ ಇದು. ಸೊ ಒಂದು 2-3 days ಹಾಗೆ ಸ್ಲೋ ಆಗಿ ಆದಮೇಲೆ ಧೈರ್ಯ ಬಂತು. ಸೊ ಚೆನ್ನಾಗಿ ಹ್ಯಾಪಿಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ, ಧೈರ್ಯವಾಗಿ ಪ್ಲಕ್ನಟ್ ಇಟ್ಕೊಂಡು ಸ್ಲೋಗನ್ಸ್ ಹೇಳೋದು, ಅದು ಧೈರ್ಯ ಬಂತು. ಅಂದರೆ ಸ್ವಲ್ಪ ಮನೆಯದು ಇದರಿಂದ ಹಾಗಾಗಿ ಆಮೇಲೆ ಇವರಲ್ಲಿ ಚೇಂಜಸ್ ಆದವು, ನನಗೆ ಭಾಳ ಇಷ್ಟ ಆಯಿತು. ಇಲ್ಲ ಅಂದರೆ ನೋ ಒನ್ ಇನ್ ಆ ಫ್ಯಾಮಿಲಿ ಲೈಕ್ ದೇ ಅಗ್ರಿ. ಅದು ಬ್ಯಾಡ್ ಅಂತಲ್ಲ, ಅವ್ರಿಗೆ ಅಭ್ಯಾಸ ಇಲ್ಲ ಅಷ್ಟೇ. ಸೊ ಅದು ಚೇಂಜಸ್ ನಮ್ಮ ಊರಲ್ಲಿ. ಸೊ ಈಗಲೂ ಕೂಡ ಅವ್ರ ಪರ್ಮಿಷನ್ನಿಂದನೇ ನಾನು ಇಷ್ಟವಾಗಿ ಪಿರಮಿಡ್ಗೆ ಹೋಗೋದಾಗಲಿ ಅದೆಲ್ಲ ಮಾಡ್ತೀನಿ. ಅಂದರೆ ಲಾಟ್ ಆಫ್ ಚೇಂಜಸ್ ಇನ್ ಹಿಮ್. ಸೊ ಹೀ ಸ್ಟಾರ್ಟೆಡ್ ಡೂಯಿಂಗ್ ದ ಮೆಡಿಟೇಷನ್. ಎಲ್ಲಿ ಹೋಗೋದಿಲ್ಲ, ಬಟ್ ಮನೇಲಿ ಮಾಡ್ತಾರೆ. ಸೊ ಆ್ಯಂಡ್ ಹಿ ಟರ್ನ್ ಟು ಬಿ ವೆಜಿಟೇರಿಯನ್. ದಟ್ ಈಸ್ ಗ್ರೇಟ್. ಸೊ ಈಗ 3 years ಆಯಿತು. ಸೊ ನೋ ಕುಕಿಂಗ್ ಇನ್ ಮೈ ಹೋಮ್, even not even egg also. Not even so egg. happy. Excellent, so excellent. happy. Wonderful, wonderful. ರಿಯಲಿ ಮೇಡಮ್, ಇದಕ್ಕಿನ್ನ ಇನ್ನು ಏನು ಚೇಂಜಸ್ ಬೇಕು ಹೇಳಿ? ಅದು ನಮ್ಮ ಕ್ಯಾಸ್ಟಲ್ಲಿ ಸ್ವಲ್ಪ ತಿನ್ನೋದು ಜಾಸ್ತಿ, ರೆಡ್ಡಿಸ್. ಬೇರೆಯವರೆಲ್ಲ ತಮಾಷೆ ಮಾಡ್ತಿರ್ತಾರೆ, ಏನು ಅವ್ರನ್ನ ಚೇಂಜ್, ನಾನು ಚೇಂಜ್ ಮಾಡಿಲ್ಲ, ಅದು ಅವ್ರು ಚೇಂಜ್ ಆಗಿದ್ದಾರೆ, ನಾನು ಯಾವತ್ತೂ ಹೇಳಿಲ್ಲ ಅಂತಂದು. ಸೊ ಅದು ಒಂದು. ಮತ್ತು ಗೀತಾ ಮೇಡಮ್ ಒಂದು ಸಲ ಹೀಗೆ ಇಂಟರ್ವ್ಯೂ ತೊಗೊಂಡಿದ್ರು. ಪ್ರೇಮ್ನಾಥ್ ಸರ್ ಅವರು ಸ್ಪಿರಿಚುವಲ್ ಗುರೂಸ್ನಲ್ಲಿ ಹೇಳಿದರು, ಅವರು ಸಂಕಲ್ಪ ತಗೊಂಡು 24 hours ಧ್ಯಾನ ಮಾಡಬೇಕು ಅಂತ. ಸೊ ಮೇಡಮ್ ಅವರೆಲ್ಲ ತುಂಬ ಜನ ಪಿರಮಿಡಲ್ಲಿ ಮಾಡಿದರು. ಸೊ ಇವರು ನೈಟ್ ಏನಂತಾರೋ ಅಂತ ಅಂದ್ಕೊಂಡು ನಾನು ಕೇಳಿಲ್ಲ. ನಾನು ಮನೇಲೇ ಸರ್ ಹೇಳಿದ ಸಂಕಲ್ಪ ಮಾಡಿಕೊಂಡು ಮನೇಲೇ ಕೂತ್ಕೊಂಡೆ 24 hours. 24 hours ಧ್ಯಾನ ಕೂತೀರಾ? ಕಂಟಿನ್ಯೂಸ್ ಆಗಿ ಮಿಡ್ಲಲ್ಲಿ ಹೇಳೋದಾಗಲಿ, ಊಟಕ್ಕಾಗಲಿ, ನಾಟ್ ಇವನ್ ವಾಟರ್, ಕಂಟಿನ್ಯೂಸ್ 24 hours ಕೂತ್ಕೊಂಡಿದ್ದೀರಾ? ಹೌದು ಸರ್. ಅದು ನನಗೆ ಏಂಜಲ್ಸ್ ಅಂತಾರಲ್ಲ, ಪ್ರತಿಯೊಬ್ಬ ಮನುಷ್ಯನಿಗೆ 2 ಏಂಜಲ್ಸ್ ಇರ್ತಾರೆ. ನಾನು ಏಂಜಲ್ಸ್ ಗೀತಾ ಮೇಡಮ್, ಸತ್ಯವತಿ ಮೇಡಮ್. ಸೊ ಅವರ ಪ್ರೋತ್ಸಾಹ, ಅವರು ಹೇಳ್ಕೊಟ್ರು, ಮಾಡ್ತೀಯಾ ನೀನು, ಮಾಡು, ಯಾಕೆ ಇದು ಮಾಡ್ತೀಯಾ. ನಾನು ಅಂದರೆ 2 hours 3 hours ಅಷ್ಟೇ ಮಾಡ್ತಾಯಿದ್ದೆ, ಅಷ್ಟು ಲಾಂಗಾಗಿ ಯಾವತ್ತೂ ಮಾಡಿದ್ದಿಲ್ಲ. ಸೊ ಅವತ್ತು ಕೂತ್ಕೊಂಡಿದ್ದಕ್ಕೆ
ಸೊ ಐ ವಾಸ್ ಹ್ಯಾವಿಂಗ್ ಎ ಡಿಫ್ರೆಂಟ್ ಫೀಲಿಂಗ್. ಏನೋ ಒಂದು ಡಿವೈನಿಟಿ ನನ್ನಲ್ಲಿ ಬಂದಿದೇನೋ ಅನ್ನೋಷ್ಟು ಹ್ಯಾಪಿನೆಸ್. ಓಕೆ ಓಕೆ. ಅದು ನೋಡಿ ನಮ್ಮವ್ರಿಗೂ ಕೂಡ ಸೊ ಮಾಡ್ತಾ ಇರೋದು ಇದು ಟ್ರೂ, ಇವಳಿಗೆ ಇದೇ ಸ್ವಲ್ಪ ಅಂದರೆ ನಾನು ಕಳಿಸ್ಬೋದು ಅನ್ನೋಷ್ಟು ಇದು ಬಂತು. ಸೊ ಲಾಟ್ ಆಫ್ ಚೇಂಜಸ್ ಇನ್ ಹೋಮ್ ಆಲ್ಸೋ. ಯಾವಾಗಲೂ ಪೀಸ್ಫುಲ್ಲಾಗಿ ಹ್ಯಾಪಿಯಾಗಿ ಇರ್ತೀವಿ. ಆ 24 hours ನೀವು ಕೂತಾಗ ಬಾಡಿ ಪೇನ್ಸ್ ಬರೋದಾಗಲಿ ಅಥವಾ ಮೈಂಡಲ್ಲಿ ಸಾಕ್ಬಿಡಪ್ಪ ಇಷ್ಟೊತ್ತಾಯಿತು 12 ಗಂಟೆ ಆಗಿರ್ಬೋದು ಮತ್ತೆ ಎದ್ದು ಬರೋಣ, ಈ ಥರ ಫೀಲಿಂಗ್ಸು ಆಲೋಚನೆ ಈ ಥರ ಏನೂ ಆಗಿಲ್ಲ ಮೇಡಮ್? ಬಂದಿಲ್ವಾ ನಿಮಗೆ? ಯೋಚನೆ ಸ್ವಲ್ಪ ಇತ್ತು, ಆದರೆ ಬಾಡಿ ಪೇನ್ಸ್ ಅಷ್ಟಿಲ್ಲ. ಅಂದರೆ ಸ್ವಲ್ಪ ಹೊತ್ತು ಸ್ಟ್ರೆಚ್ ಮಾಡ್ಕೊತಾ ಇದ್ದೆ. ಅದು ಮೇಡಮ್ ಅವ್ರು ಹೇಳಿದರು, ನೀನು ಯು ರಿಕ್ವೆಸ್ಟ್ ಯುವರ್ ಬಾಡಿ, ಸೊ ಯು ರಿಕ್ವೆಸ್ಟ್ ಯುವರ್ ಬಾಡಿ, ಇಟ್ ವಿಲ್ ಕೋಆಪರೇಟ್ ವಿತ್ ಯು. ಓಕೆ. ಸೊ ಕೂತ್ಕೊಳ್ಳೋಕೆ ಮುಂಚೆ ನಾನು ಹೇಳಿದ್ದೆ, ಫಸ್ಟ್ ಟೈಮ್ ನಾನು ಕೂತ್ಕೊಳ್ತಿದ್ದೀನಿ, ಪ್ಲೀಸ್ ಕೋಆಪರೇಟ್ ವಿತ್ ಮೀ, ಹೆಲ್ಪ್ ಮೀ, ಸೊ ದಟ್ ಐ ಕ್ಯಾನ್ ಬಿ ಒನ್ ಸ್ಟೆಪ್, ಐ ಕ್ಯಾನ್ ಮೂವ್ ಫಾರ್ವರ್ಡ್ ಅಂತ ರಿಕ್ವೆಸ್ಟ್ ಮಾಡಿಕೊಂಡೆ ನನ್ನ ಬಾಡಿಗೆ. ಸೊ ಎಲ್ಲ ಇಟ್ಕೊಂಡಿದ್ದೆ, ನೀರು ಏನಾದರೂ ಮತ್ತೆ ನೆಸೆಸಿಟಿ ಇರ್ತದೇನೋ ಅಂತ. ಬೈ ಪತ್ರಿಜಿಸ್ ಗ್ರೇಸ್ ಸೊ ಐ ವಾಸ್ ಏಬಲ್ ಟು ಕಂಪ್ಲೀಟ್. ಎಕ್ಸಲೆಂಟ್ ಎಕ್ಸಲೆಂಟ್ ಮೇಡಮ್. ನೀವು ಹೇಳಿದ್ರಲ್ಲ ಮೇಡಮ್, ರ್ಯಾಲೀಸಲ್ಲಿ ಒಂದು 2-3 ರ್ಯಾಲೀಸ್ ಬಿಟ್ಟು ಎಲ್ಲ ರ್ಯಾಲೀಸಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿದ್ದೀರಿ ಅಂತ. ಇಷ್ಟು ಜನ ಮಾಸ್ತರ್ಸು ರೋಡ್ ಮೇಲೆ ಬಂದು ಪ್ಲೆಕಾರ್ಡ್ಸ್ ತೊಗೊಂಡು ನೀವು ಮಾಂಸಾಹಾರ ತಿನ್ನಬಾರ್ದು, ವೆಜಿಟೇರಿಯನ್ಸ್ ಆಗಿರಬೇಕು, ಧ್ಯಾನ ಮಾಡಬೇಕು ಅಂತೆಲ್ಲ ಕೂಗ್ತಾ ಇರ್ತಾರೆ ರೋಡ್ ಮೇಲೆ. ಅಂಥ ನೇಚರು, ಅಂಥ ಎನ್ವಿರಾನ್ಮೆಂಟೇ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ ಬಹುಶಃ ನಿಮ್ಮ ಒಂದು ಕಾನ್ವರ್ಸೇಷನ್ ನೋಡ್ತಾ ಇದ್ದರೆ. ಸೊ ನೀವು ಈ ರ್ಯಾಲಿಯಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರಿಂದ ನಿಮಗೇನು ಅನ್ನಿಸ್ತು ಮೇಡಮ್? ಯಾವ ಥರ ಫೀಲಿಂಗ್ ಬಂತು ನಿಮಗೆ? ಈ ಥರ ನೀವು ಅಂದರೆ ಇವ್ರನ್ನ ನೋಡೋದಾಗಿರ್ಬೋದು, ಇವರು ಈ ಒಂದು ರ್ಯಾಲೀಸಲ್ಲಿ ಪಾರ್ಟಿಸಿಪೇಟ್ ಮಾಡಿರೋದ್ರಿಂದ ನೀವೇನು ಕಲ್ತ್ರಿ, ನಿಮಗೇನು ಅನ್ನಿಸ್ತು ಇದೆಲ್ಲ ನೋಡ್ತಾ ಇದ್ದರೆ? ಸೋ ಹ್ಯಾಪಿ. ಅಂದರೆ ಒಂದು ಪ್ರಾಣಿಗಳ ಬಗ್ಗೆ ಪ್ರೇಮ ಜಾಸ್ತಿ ಆಯಿತು. ಅದು ಇನ್ನೂ ಸ್ವಲ್ಪ ಸಾಫ್ಟ್ ನೇಚರ್ ಕಲ್ತ್ಕೊಂಡೆ. ಅದ್ರ ಬಗ್ಗೆ ಒಂಥರ ಫ್ರೆಂಡ್ಲಿ ನೇಚರ್, ಒಂದು ಪ್ಲ್ಯಾಂಟ್ಸ್ ಬಗ್ಗೆ ಆಗಲಿ, ಒಂದು ಅನಿಮಲ್ಸ್ ಬಗ್ಗೆ ಅಷ್ಟು ನಾನು ಇದು ಮಾಡ್ತಾ ಇದ್ದಿಲ್ಲ. ಸೊ ರ್ಯಾಲೀಸ್ಗೆ ಹೋಗೋದ್ರಿಂದ ಟು ಮೀಟ್ ಡಿಫ್ರೆಂಟ್ ಪೀಪಲ್, ಅವ್ರಿಗೆ ಹೇಳೋದ್ರಿಂದ ಸೋ ಹ್ಯಾಪಿ. ಅವ್ರಿಗೆ ಹೇಳ್ತಾ ಇದ್ರೆ ಒಬ್ಬರು ರಿಯಾಕ್ಟ್ ಆದ್ರೂ ಎಷ್ಟು ಹ್ಯಾಪಿ ಅನ್ನಿಸ್ತಿತ್ತು ನನಗೆ. ಹಾಗಾಗಿ ನಮ್ಮ ರಿಲೇಟಿವ್ಸಲ್ಲಿ ಕೂಡ ಚೇಂಜಸ್ ಬಂದಿದೆ. ಅಕ್ಕನ ಮೊಮ್ಮಕ್ಕಳಿದ್ದಾರೆ, ಸೊ ದೇ ಆರ್ ಫಾಂಡ್ ಆಫ್ ನಾನ್ ವೆಜ್ ಅಂತ ಫ್ಯಾಮ್ಲಿ. ಸ್ವಲ್ಪ ಹೇಳ್ತಾ ಹೇಳ್ತಾ ಅವ್ರು ಚೇಂಜ್ ಆಗಿದ್ದಾರೆ. ಗ್ರ್ಯಾಂಡ್ ಮಾ ಚೇಂಜ್ ಅಂತ ಹೇಳಿದ್ರೆ ಸೋ ಹ್ಯಾಪಿ. ಪತ್ರಿಜಿ ಸಾರ್ ಹೇಳ್ತಾರಲ್ಲ, ಒಬ್ಬರನ್ನ ಚೇಂಜ್ ಮಾಡಿದ್ರು ನಿನ್ನ ಲೈಫ್ ಧನ್ಯ ಅಂತಂದು. ಸೊ ಅಂದರೆ ನಾನು ಐ ವಾಸ್ ನಾಟ್ ಒಂದು ದೊಡ್ಡದಾಗಿ ಏನು ಸೇವೆ ಮಾಡಿಲ್ಲ. ನನ್ನ ಪರದಿಯಲ್ಲಿ ನನಗೇನಾಗ್ತದೋ ಅಷ್ಟರಲ್ಲಿ ನನ್ನ ಕ್ಲೋಸ್ ರಿಲೇಟಿವ್ಸ್ಗೆ. ಸೊ ಐ ವಾಸ್ ಟೆಲ್ಲಿಂಗ್. ಸೊ ಸ್ವಲ್ಪ ಜನ ಚೇಂಜ್ ಆಗಿದ್ದಾರೆ. ಸೊ ಹ್ಯಾಪಿ ಟು ಸಿ ದೇಮ್. ಅದು ಅವ್ರಿಗೆ ತುಂಬ ಇಷ್ಟ ಅಂಥವ್ರು ಚೇಂಜ್ ಆಗಿದ್ದಾರೆ. ಈಗ ಏನು ಇದು ಮಾಡ್ತಾ ಇಲ್ಲ ನಾವು. ಆಮೇಲೆ ಅವ್ರನ್ನೂ ಧ್ಯಾನ ಮಾಡೋದು ಕಲ್ತ್ಕೊಂಡಿದ್ದಾರೆ. ಸೊ ಅವ್ರಿಗೆ ಯಾರು ಹತ್ತಿರ ಇರ್ತಾರೋ ಅವ್ರ ಹತ್ರ ಹೋಗಿ ಮೀಟ್ ಆಗ್ತಾರೆ. ಇದು ಜೂಮ್ ಕ್ಲಾಸಸಲ್ಲಿ ಅಟೆಂಡ್ ಆಗ್ತಿದ್ದಾರೆ. ಸ್ವಲ್ಪ ಚೇಂಜಸ್ ಮಾಡೋದಕ್ಕೆ ಲುಕಿಂಗ್ ಅಟ್ ದೇಮ್ ಐ ವಾಸ್ ಹ್ಯಾಪಿ. ಅದೆಲ್ಲ ಗೀತಾ ಮೇಡಮ್ ಇಂಟರ್ವ್ಯೂ ತಗೊಂಡ್ರು ನಂದು. ಆಮೇಲೆ ಆ ಇಂಟರ್ವ್ಯೂ ಕೂಡ ನಾನು ಎಲ್ಲಿಯೂ ಹಾಕಿಲ್ಲ, ಯಾಕೆ ಚೆನ್ನಾಗಿರೋದು ಅಂತ. ನನ್ನ ಸೊಸೆ ಇದ್ದಾಳೆ ವಸುಂಧರಾ ಅಂತ, ಸೊ ಅವಳು ಸ್ಟೇಟಸಲ್ಲಿ ಹಾಗೆ ಎಲ್ಲ ಇರ್ತಾಳೆ. ಅದು ನೋಡಿ ತುಂಬ ಜನಗೆ ಇನ್ಸ್ಪೈರೇಷನ್. ಸೊ ಓಹೋ ಇದು ಯೂಸ್ ಆಗ್ತದಾ ಹೇಳಿದರೆ ಅನ್ನೋದು ಅವಾಗ ಅರ್ಥ ಆಯಿತು. ನನಗೆ ಹೇಳಿದರೆ ಏನಪ್ಪ ನಮ್ಮ ಬಗ್ಗೆ ಹೇಳ್ಕೊಂಡಂಗೆ ಇರ್ತದೆ, ನಾನೇನು ಮಾಡಿಲ್ಲ, ಮೇಡಮ್ ಎಷ್ಟು ಅಭಿಮಾನದಿಂದ ಅವರು ಇದು ಮಾಡಿದ್ದಾರೆ. ಅದು ಇಂಟರ್ವ್ಯೂ ತೊಗೊಂಡು ಈಗ 24 hours ಕೂತ್ಕೊಂಡ್ರು ಹಾಗೆ ಅಂದರೆ. ಸೊ ಅದು ನೋಡಿ ನಮ್ಮ ರಿಲೇಟಿವ್ಸ್ಗೆ, ಸೊ ನಮ್ಮವರೇ ಮಾಡಿದ್ದಾರೆ ಅಂದರೆ ಇಟ್ ಈಸ್ ಪಾಸಿಬಲ್ ಅನ್ನೋದು. ಬೇರೆ ಯಾರ್ದು ಅಂದರೆ ನಮ್ಗೆ ಅಷ್ಟು ಅನ್ಸೋದಿಲ್ಲ. ಸೊ ಇಫ್ ವಿ ಸಿ ಪೀಪಲ್, ಸೊ ವಿ ಫೀಲ್ ದಟ್, ಸೊ ವಿ ಟು ಕ್ಯಾನ್ ಸ್ಟಾರ್ಟ್, ವಿ ಟು ಕ್ಯಾನ್ ಡೂ ಇಟ್ ಅಂತ. ಅಬ್ಸಲ್ಯೂಟ್ಲಿ ಮೇಡಮ್. ಅದಕ್ಕೆ ಪತ್ರಿ ಸರ್ ಹೇಳ್ತಾ ಇರ್ತಾರೆ ಮೇಡಮ್, ಏನೇ ಅನುಭವ ಬರಲಿ ಅದನ್ನು ಹಂಚ್ಕೋಬೇಕು. ನಾವು ಅನ್ಕೊತೀವಿ ನಮ್ದೇನೆಲ್ಲ ಬಿಡಪ್ಪ ಏನು ಅದಂತ ಅನ್ಕೊತಿರ್ತೀವಿ, ಬಟ್ ಒಂದು ಅನುಭವನು ಯಾರನ್ನ ಚೇಂಜ್ ಮಾಡ್ತದೋ ಹೇಳಲಿಕ್ಕಾಗಲ್ಲ ಮೇಡಮ್. ಸೊ ವಾಟ್ ಎವರ್ ವಿ ಎಕ್ಸ್ಪೀರಿಯನ್ಸ್, ನಮ್ಗೆ ಗೊತ್ತಾ ಹೋಗಿ ಹೇಳು ಅಂತ ಹೇಳ್ತಾರೆ ಪತ್ರಿಜಿ. ಬಿ ಗೊತ್ತಾ, ಬಿನೇ ಎಕ್ಸ್ಪ್ಲೇನ್ ಮಾಡು ಸಾಕಷ್ಟೇ ಅಂತ ಹೇಳ್ತಿರ್ತಾರೆ. ನೀನು ಬಿ ಕಲ್ತ್ಕೊಂಡಾಗ ಬಿ ಹೇಳಿಕೊಡು ಅಂತಾರೆ. ಕರೆಕ್ಟ್. ಬಟ್ ನನಗೇನಂದರೆ ಐ ವಾಸ್ ನಾಟ್ ದಟ್ ಗ್ರೇಟ್ ಪರ್ಸನ್. ಐ ವಾಸ್ ಸಿಂಪಲ್ ಟು ಓನ್ಲಿ ಟು ಮೈ ನನ್ನ ಪರದಿಯಲ್ಲಿ. ಯು ಆರ್ ರಿಯಲಿ ಎ ಗ್ರೇಟ್ ಪರ್ಸನ್ ಮೇಡಮ್. ಅಷ್ಟೇ ನನಗೆ ಗೊತ್ತು. ಸೊ ಹಾಗಾಗಿ ಸ್ವಲ್ಪ ಮಕ್ಕಳು, ನನ್ನ ಮೊಮ್ಮಕ್ಕಳು US ಇರ್ತಾರೆ. ಸೊ ಅವ್ರಿಗೆ ಫೋನಲ್ಲೇ ಹೇಳ್ತಾ ಇದ್ದೆ, ಹೀಗೆ ಕೂತ್ಕೋಬೇಕು, ಹೀಗೆ ಮಾಡಬೇಕು ಅಂತ. ಸೊ ದೇ ಸ್ಟಾರ್ಟೆಡ್ ಡೂಯಿಂಗ್.
ಒಂದ್ಸಲ ಯಾವಾಗನ ಫೋನ್ ಮಾಡಿದ್ರೆ ನನಗೆ ಕೇಳ್ತಾರೆ, ಅಮ್ಮಮ್ಮ నువ్వు చేస్తున్నావా ಅಂತಂದು. ಸೊ ಹ್ಯಾಪಿ ಟು ಲಿಸನ್ ಫ್ರಮ್ ದೆಮ್. ಓಕೆ ಓಕೆ. ಆಮೇಲೆ ಜರ್ಮನಿಯಲ್ಲಿ ಮೊಮ್ಮಗಳಿದ್ದಾಳೆ, ನಮ್ಮ ಭಾವನ ಮೊಮ್ಮಗಳು. ನಮ್ಮದು ಬಿಗ್ ಫ್ಯಾಮಿಲಿ, 6 ಮೆಂಬರ್ಸ್ ಬ್ರದರ್ಸ್, ನಮ್ಮ ಹಸ್ಬೆಂಡ್ ಅವರು. ಸೊ ಲಾಟ್ ಆಫ್ ರಿಲೇಟಿವ್ಸ್ ಬಳ್ಳಾರಿ, ವಿಚ್ ಎವರ್ ಏರಿಯಾ ವಿ ಗೋ ವಿ ಕ್ಯಾನ್ ಸಿ ದೇಮ್. 6 ಜನ ಅಂದರೆ ಅವ್ರ ಮಕ್ಕಳು ಮೊಮ್ಮಕ್ಕಳು ತುಂಬ ಜನ ಇದ್ದಾರೆ. ನಮ್ಮ ತಮ್ಮಂದರು ಇಲ್ಲಿ ಬಳ್ಳಾರಿಯಲ್ಲಿ ಇದ್ದಾರೆ, ಸೋದರ ಮಾವಂದರು ಆಲ್ಮೋಸ್ಟ್ ಬಳ್ಳಾರಿಯಲ್ಲಿ ಎಲ್ಲ ರಿಲೇಟಿವ್ಸ್ ಇದ್ದಾರೆ. ಸೊ ಅದು ವಿಡಿಯೋ ನೋಡಿ ತುಂಬ ಜನಕ್ಕೆ ಇನ್ಸ್ಪಿರೇಷನ್ ಕೊಟ್ಟಿದೆ. ಸೊ ಅದು ನೋಡಿ జర్మనీలో మొమ్మಗಳಿದ್ದಾರೆ, ಅವಳಿಗೆ హ్యాపీ అనిస్తుంది. సో అవ్వ చేసింది కదా చెయ్యొచ్చు ಅಂತ. సో షీ స్టార్టెడ్. ಆಮೇಲೆ ನಾವು ಅಮ್ಮ ಶಕ್ತಿ ಪಿರಮಿಡ್ ಕನ್ಸ್ಟ್ರಕ್ಷನ್ಗೆ ಸ್ಟೇರ್ ಕೇಸ್ ಮೇಲೆ ಇದಕ್ಕೆ ಸ್ವಲ್ಪ ಹಣ ಬೇಕಾಗಿತ್ತು. ಸೊ ಮೇಡಮ್ ಅವರು ಯಾರೋ ಮನೆಗೆ ಹೋಗಿದ್ರು ಕೇಳೋದಕ್ಕೆ ಅಂತ, ಅವ್ರು ಹೇಳ್ತಾಯಿದ್ರು ನಮಗೆ ಅದಕ್ಕೆ ಬೇಕು ಅಂತ. ಒಂದ್ಸಲ ಅವಳಿಗೆ ಹೇಳಿದೆ ಫೋನ್ ಮಾಡಿ, ಈಗ ಬೇಕಾಗಿತ್ತು ಅಂದರೆ ಇಮಿಡಿಯೇಟಾಗಿ ಅವಳು నేను ఇస్తాలేను రాసుకో అంటాను. సో ఐ వాಸ್ ಫ್ರೈಟನ್ಡ್ ಬಿಕಾಸ್ ಶಿ ಈಸ್ ಎ ಗ್ರೋನ್ ಅಪ್ ಮ್ಯಾರಿಡ್ ಗರ್ಲ್, ಬಟ್ ನನಗೆ ಚಿಕ್ಕವಳು ಹಾಗೆ. ಸೊ ಇಟ್ ವುಂಟ್ ಬಿ ಲುಕ್ ಫೇರ್ ಆನ್ ಮೈ ಪಾರ್ಟ್ ಆಯ್ತಾತ. ಸೊ ನೀನು ಫಸ್ಟ್ ನಿನ್ನ ಹಸ್ಬೆಂಡನ್ನು ಕೇಳಮ್ಮ, ನಿಮ್ಮ ಪೇರೆಂಟ್ಸನ್ನು ಕೇಳು, ಇನ್ಲಾಸನ್ನು ಕೇಳು, ఆమెಲೆ ನನಗೆ ಹೇಳು. ನಾನು ಮತ್ತೆ ಅವರಿಗೆ మాకు కొట్ట ಮೇಲೆ ಚೆನ್ನಾಗಿರಲ್ಲ. లేదవ్వ నువ్వు చెప్పినప్పుడే నేను అడిగేసినాను వాళ్ళని. సో 2.5 lakhs అయితే. Excellent, madam. Wonderful. 2.5 lakhs. So at a time. Wow. So she said. Great service, wonderful. Great contribution. So yeah. Happy. Yes. ನೋಡಿ ಎಷ್ಟು ಚೇಂಜಸ್ ತರ್ತಿದೆ ಧ್ಯಾನ ಅನ್ನೋದು. ಆಮೇಲೆ ನಮ್ಮ ಸೊಸೆ ಇದ್ದಾಳೆ ವಸುಂಧರ ಅಂತ. ಸೊ ಅವಳು ಹಾಗೆ ಧ್ಯಾನ ಮಾಡ್ತಾಳೆ. ಒಂದ್ಸಲ ನಮ್ಮ ಟೀಮ್ ಎಲ್ಲ ಹೋಗಿತ್ತು ಅವ್ರ ಮನೆಗೆ ಈ ಕನ್ಸ್ಟ್ರಕ್ಷನ್ ಪರ್ಪಸ್ಗೆ. ಅವತ್ತು ಫ್ರೈಡೇ ಇತ್ತು ಈವ್ನಿಂಗ್. ಅವತ್ತೇ ಅವ್ರಿಗೆ ಯಾರೋ ಹೊಲದಿಂದ ದುಡ್ಡು ಬಂದಿತ್ತು, ನಾವೀಗ ಬಂದಿದ್ದೀವಿ ಕಲೆಕ್ಷನ್ಗೆ ಅಂದರೆ ಇಮಿಡಿಯೇಟ್ಲಿ ಶಿಗೆ 1 lakh rupees. ಅದು ಯೂಶಲಿ ಫ್ರೈಡೇ, ನಮ್ಮದರಲ್ಲಿ ಸ್ವಲ್ಪ ಹಿಂಜರಿತಾರೆ. ಸೊ ಹ್ಯಾಪಿ ಹಾಗೆ. ಸೊ ಏಬಲ್ ಟು ಡೂ ಸಮಥಿಂಗ್ ಎ ಲಿಟಲ್. ಸೊ ಇನ್ನು ಅವ್ರ ಕೋ ಸಿಸ್ಟರ್ಸ್ ಆಗಲಿ, ನಮ್ಮ ಬ್ರದರ್ ಫ್ಯಾಮಿಲಿ ಆಗಲಿ, ಗುರುದಾಸ್ ರೆಡ್ಡಿ ಅಂತ ಇದ್ದಾರೆ. ನಾವು ದೇ ಸ್ಟಾರ್ಟೆಡ್ already they are in the spiritual path, but now they are in the meditation path also. Every day they do at home. So very happy to see the changes in the surroundings. So many changes madam within family members ಅಲ್ಲಿ ಇಷ್ಟು ಜನ ಧ್ಯಾನ ಮಾಡ್ತಿರೋದು ನಿಮ್ಮನ್ನು ನೋಡಿದ್ರೆ ಒಂದೇ ಅನಿಸುತ್ತೆ ಮೇಡಮ್. ಅಂದರೆ ಬಹಳಷ್ಟು ಜನ ನಾವು ಕೇಳ್ತಿದ್ದೀವಿ, ನೋಡಿದೀವಿ ಸಹ. ಒಬ್ಬರು ಶ್ರದ್ಧೆಯಿಂದ ಸಿನ್ಸಿಯರ್ ಆಗಿ ಬಹಳಷ್ಟು ಸಾಧನೆ ಮಾಡಿದ್ರೆ ಮನೆಯಲ್ಲೇ ಬೇರೆಯವರು ಒಂದು ಲೈಫಲ್ಲಿ ಆ ಮನೆಯಲ್ಲಿರುವಂತಹ ಒಂದು ವ್ಯಕ್ತಿಗಳಲ್ಲಿ ತನ್ನಷ್ಟು ತಾನೇ ಚೇಂಜಸ್ ಬರುತ್ತೆ ಅಂತ ನಾವು ನೋಡಿದ್ದೀವಿ ಬಹಳಷ್ಟೊಂದು ಫ್ಯಾಮಿಲೀಸಲ್ಲಿ. ಅದರಲ್ಲಿ ನಿಮ್ಮೊಂದು ಫ್ಯಾಮಿಲಿ ಎಕ್ಸಾಂಪಲ್ ನಾವು ಇವಾಗ ಕೇಳ್ತಾ ಇದ್ದೀವಿ ಮೇಡಮ್. ಬಿಕಾಸ್ ದ ಸಾಧನ ವಾಟ್ ಯು ಆರ್ ಡೂಯಿಂಗ್, ಎಷ್ಟು ಸಾಧನೆ ನೀವು ಮಾಡ್ತಾ ಇದ್ದೀರಾ, ನಿಮ್ಮದ್ರಲ್ಲಿ ಎಷ್ಟಿದೆ ಅದು ಇನ್ನೊಬ್ಬರಿಗೆ ಎಲ್ಲರೂ ಮಾಡಲಿ, ಎಲ್ಲರೂ ಚೆನ್ನಾಗಿರಲಿ ಅಂತ ಆ ಒಂದು ವೈಬ್ಸಿಂದ ನೋಡಿ ಎಲ್ಲರೂ ಒಬ್ಬೊಬ್ಬರು ಅಲ್ಲಿಂದ ಅದು ಉಟ್ಕೊಂಡು ಬರ್ತಾ ಇದ್ದಾರೆ. ಅವ್ರು ಚೇಂಜ್ ಆಗ್ತಾ ಇದ್ದಾರೆ. ಸ್ಲೋಲಿ ನಾನ್ ವೆಜಿಟೇರಿಯನಿಂದ ವೆಜಿಟೇರಿಯನ್ಸಾಗಿ ಕನ್ವರ್ಟ್ ಆಗೋದು, ಮೆಡಿಟೇಟರ್ಸಾಗಿ ಕನ್ವರ್ಟ್ ಆಗೋದು, ಧ್ಯಾನ ಸಾಧನೆ ಮಾಡ್ತಾ ಏನಾದರೂ ಸ್ವಲ್ಪ ಅವ್ರ ಕೈಲಾಗಿದ್ದು ಅವರು ಓಲ್ ಹಾರ್ಟಲ್ಲಿ ಮಾಡ್ತಾ ಅದು ಸೇವೆ ಮಾಡೋದಾಗಲಿ. ಸೋ ಮೆನಿ ಚೇಂಜಸ್. ತುಂಬ ಖುಷಿ ಅನಿಸುತ್ತೆ ಮೇಡಮ್ ಇದು ನೋಡಿದಾಗ. ಸೊ ಪತ್ರಿಜಿ ಅವ್ರು ನೋಡಿದಾಗ ಮೇಡಮ್, ಪತ್ರಿ ಸರ್ ಅವ್ರನ್ನ ಭೇಟಿ ಆದ್ರೆ, ನೀವು ಪತ್ರಿ ಸರ್ನ ಭೇಟಿ ಆಗಿದ್ದೀರಾ ಮೇಡಮ್? ಭೇಟಿ ಆಗಿದ್ದೀರಾ? ಸೊ ವಾಟ್ ವಾಸ್ ಯುವರ್ ಫಸ್ಟ್ ಕಾನ್ವರ್ಸೇಷನ್, ಅಥವಾ ಏನಾದರೂ ನೀವು ಮಾತಾಡಿದ್ರಾ ಸರ್ನ ಭೇಟಿ ಆದಾಗ? ಮಾತಾಡಿದ್ವಿ. ಸೊ ವಾಟ್ ವಾಸ್ ಇಟ್? ಸೊ ಅದು ಗೀತಾ ಮೇಡಮ್ ಅವ್ರ ಮನೆಯಲ್ಲೇ ಮಾತಾಡಿದ್ದು ಸರ್ ಹತ್ರ. ಅಂದರೆ ಸರ್ ಬರ್ತಾರೆ ಅಂತ ಮೇಡಮ್ ಅವ್ರು ಮುಂಚೆ ನನಗೆ ಹೇಳಿದರು, ಸರ್ ಬರ್ತಾರಮ್ಮ ನೀನು ಬಾ ಅಂತಂದು. ಪತಂಜಲಿ ಪಿರಮಿಡ್ನಲ್ಲಿ ಕ್ಲಾಸ್ ಇತ್ತು ಸರ್ದು. ಸೊ ಕ್ಲಾಸ್ ಮುಗಿಸ್ಕೊಂಡು ಹಾಗೆ ಗೀತಾ ಮೇಡಮ್ ಅವ್ರ ಮನೆಗೆ ಬರ್ತಿದ್ದೆ ಸರ್. ಸೊ ಕ್ಲಾಸ್ಗೆ ಹೋಗಿದ್ದೀನಿ. ಆಮೇಲೆ ಎಲ್ಲರೂ ಮೇಡಮ್ ಮನೆಗೆ ಹೋಗ್ತಾರೆ. ನನಗೆ ಭಯ, ಇಷ್ಟು ಜನ ಇದ್ದಾರಲ್ಲ, ಚೆನ್ನಾಗಿರ್ತದೋ ಇಲ್ಲನೋ ನಾನು ಹೋಗೋದು. ಮೇಡಮ್ ಹೇಳಿದ್ರು ನನಗೆ ಅದೊಂದು ಸಂಕೋಚ. ಹಾಗೆ ಮನೆಗೆ ಹೋಗಲ್ಲ ಹಾಗೆ ಹೇಗೆ ಅಂದ್ಕೊಂಡು ಹೋಗಿದ್ದೀನಿ ಅವ್ರ ಮನೆ ಹತ್ರ. ಬೇರೆಯವ್ರು ಕೂಡ ಎಲ್ಲರೂ ಸಾರ್ ಕೂತ್ಕೊಂಡಿದ್ದಾರೆ ನೋಡು, ಹೋಗು ಸೆಕೆಂಡ್ ತಗೊಂಡು ಬಾ, ಸಾರ್ ಇದ್ದಾರೆ ನೋಡು ಅಂತಂದು. ಸೊ ಮೆಲ್ಲಗೆ ಹೋದೆ. ಸರ್ ಹಿಂಗೆ ಸೋಫಾ ಮೇಲೆ ಮಲ್ಕೊಂಡಿದ್ದರು. ಸರ್ಗೆ ವಿಶ್ ಮಾಡಿದೆ ನಾನು. ಆಮೇಲೆ ಮೇಡಮ್ ಅವ್ರ ಮಗಳು ಸಿರಿ ಟೀಚರ್ ಸರ್ ಅಂತ ಹೇಳಿದರು. ಹೌದಾ ಅಂತಂದು ವಿಶ್ ಮಾಡಿದ ಮೇಲೆ నీ అనుభవం ఏమి చెప్పు వినేదానికే వచ్చినాను ಅಂತಂದರು. ಸೊ ಹ್ಯಾಪಿ. ಅವರು ಮಾತಾಡ್ತಾರೆ. ಅಷ್ಟು ನಾನೇನು ಗ್ರೇಟ್ ಮೆಡಿಟೇಟರ್ ಅಲ್ಲ, ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ. ಆಮೇಲೆ ಸಾರ್ ಮಲ್ಕೊಂಡಿದ್ದವರು
ವರಹಾಮೂರ್ತಿ ಸರ್ ಇದ್ರು, ಹೌದು ಮೇಡಮ್. ಅವ್ರಿಗೆ ಕರೆದು ನಾನು ಎಬ್ಸ್ ಕೂಡ್ಸು ಅಂತಂದರು. ಸೊ ಸೋಫಾ ಮೇಲೆ ಕೂತ್ಕೊಂಡು ಸಿಟಿಯಾರ್ ಅಂತಂದರು. ಪಕ್ಕದಲ್ಲಿ ಕೂಡಿಸ್ಕೊಂಡ್ರು ಸರ್. ನನಗೆ ಭಯ, ಪುಷ್ಪ ಮೇಡಮ್ ಕೆಳಗೆ ಕೂತ್ಕೊಂಡಿದ್ದಾರೆ, ಸೂರ್ಯನಾರಾಯಣ್ ಸರ್ ಅವರೆಲ್ಲ ಸೋಫಾ ಮೇಲೆ ಕೂತ್ಕೊಂಡಿದ್ದಾರೆ. ಎಲ್ಲರೂ ಅಮ್ಮ ಇವ್ರ ಮುಂದೆ ನಾನೇನು ನಾನು ಇಲ್ಲಿ ಸರ್ ಎದ್ದೊಳಕ್ಕೆ ಹೋಗ್ತೀನಿ, ಸಿಟಿಯಾರ್ ಓನ್ಲಿ ಅಂದಿದ್ದಾರೆ ಸರ್. ಸೊ ಅದು ಎಕ್ಸ್ಪೀರಿಯೆನ್ಸ್ ಹೇಳಿದರು. ನನ್ನ ಎಕ್ಸ್ಪೀರಿಯೆನ್ಸ್ ಅಂದರೆ ಫಸ್ಟ್ ಟೈಮ್ ನಾನು ಕಡ್ತಾಳಿಗೆ ಬಂದಾಗ ಹೇಗೆ ಅನ್ನಿಸ್ತು ನನಗೆ, ಅದು ಒಂಥರ ನೆನೆಸ್ಕೊಂಡ್ರೆ ಈಗಲೂ ಜುಮ್ ಅಂತದೆ. ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅರ್ಲಿ ಮಾರ್ನಿಂಗ್ ಧ್ಯಾನದು, ಅದು ಹೇಳ್ತಾ ಇದ್ದೆ ಸರ್ಗೆ. ಇವన్నీ ವಿನೋದಾನಿಕೆ వచ్చాನೇನು ಅಂತ ಹೇಳಿದ್ರು. ಆಮೇಲೆ ಹಾಗೆ ಮಾತಾಡ್ತಾಯಿದ್ರು. ಸರ್ಗೆ ಮೇಡಮ್ ಅವರು ಹೊಸ ಪ್ಲೇಟ್ ಎಲ್ಲ ತಂದು ಅದರಲ್ಲಿ ಎಲ್ಲ ಬಡಿಸ್ಕೊಂಡು ಬಂದು ಸಾರಿಗೆ ಕೊಟ್ಟಿದ್ದಾರೆ. ಸಾರು ನನಗೆ ಕೊಟ್ಟಿದ್ದಾರೆ ತಗೋ ಅಂತ. ನನಗೆ ಭಯ ಅವ್ರ ಕೈಯಿಂದ ತಗೊಳ್ಳೋದು, ಅದು ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ, ಅಷ್ಟು ಹೆದರಿಕೆ ಅನಿಸ್ತಿತ್ತು. ಸೊ ಅದು ಮಹಾಪ್ರಸಾದ ಅಂತ ಅದು ಸಾರ ಕೈಯಿಂದ ತಗೊಂಡಿದ್ದು. ಸೊ ಹ್ಯಾಪಿ ಅಂದರೆ ಅಷ್ಟು ಗ್ರೇಟ್ ಪರ್ಸನ್, ಅಂದರೆ ಏನಂತಾರೆ ಕಾರಣ ಜನ್ಮಲು వాళ్ళు ಅಂಥವರು ಇಷ್ಟು ಫ್ರೀಯಾಗಿ ಮಾತಾಡಿದ್ದಾರಾ, ಇಷ್ಟು ಚೆನ್ನಾಗಿ ಪಕ್ಕದಲ್ಲಿ ಕೂರಿಸ್ಕೊಂಡಿದ್ದಾರಾ, ಎಂಥ ಗ್ರೇಟ್ ಅಂತ ಅನಿಸ್ತು. ಆಮೇಲೆ ಈ PSS ನನಗೆ ಭಾಳ ಇಷ್ಟ ಆಗಿದ್ದು ಈ ರ್ಯಾಲೀಸ್. ಅಂದರೆ ಯಾವ ಸಂಸ್ಥೆಯಲ್ಲೂ ಕೂಡ ಹೀಗೆ ಹೇಳೋದಿಲ್ಲ, ಹೊರಗೆ ಬಂದು ಜೋರಾಗಿ ಕೂತ್ಕೊಂಡು ಹೇಳಬೇಕು ಅಂದರೆ ಗಟ್ಸ್ಬೇಕು. ಎಕ್ಸಾಕ್ಟ್ಲಿ. ಅದು ಇದು ನೋಡಿ ನನಗೆ ನಿಜ ಅನಿಸ್ತು. ಪ್ರತಿಯೊಬ್ಬರೂ ಒಬ್ಬ ಸೈನಿಕ ಆಗಿ ಮಾಡಿದ್ದಾರೆ ಸರ್. ಹೊರಗಡೆ ಬಂದು ಹೇಳಬೇಕು ಅಂದರೆ ಇಟ್ ಈಸ್ ನಾಟ್ ಎ ಸಿಂಪಲ್ ಥಿಂಗ್. ರೋಡ್ ಮೇಲೆ ಎಷ್ಟೋ ಜನ ಇರ್ತಾರೆ. ಆಮೇಲೆ ಗೀತಾ ಮೇಡಮ್ ಅವರು ಜೊತೆ ಮಾಡಿದ್ದು ಎಲ್ಲಿ ನಾವು ಮಾರ್ಕೆಟಲ್ಲೇ, ನಾನ್ ವೆಜ್ ಮಾರ್ಕೆಟಲ್ಲೇ ಮಾಡಿದ್ದೀವಿ. ಸೊ ಭಯ ಅಂತ ಏರಿಯಾದಲ್ಲಿ. ಆದರೆ ಮೇಡಮ್ ಅಷ್ಟು ಧೈರ್ಯದಿಂದ ಆ ಏರಿಯಾದಲ್ಲಿ ಮಾಡಬೇಕು ಅಂತಂದರೆ, ಸೊ ಅದು ನನಗೆ ಬಹಳ ಇಷ್ಟವಾದದ್ದು. ಸಾರ್ ಅಂತಾರೆ, ನೀವು ಧ್ಯಾನ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಬಿ ವೆಜಿಟೇರಿಯನ್ ಫಸ್ಟ್, ದೆನ್ ಕಮ್ಸ್ ಧ್ಯಾನ, ದೆನ್ ಕಮ್ಸ್ ಪಿರಮಿಡ್ಸ್. ಹಾಗೆ. ಸೊ ಪತ್ರಿ ಸರ್ ಬಗ್ಗೆ ಇನ್ನೊಂದೆರಡು ಮಾತು ಹೇಳಿ ಮೇಡಮ್. ಅವ್ರ ಬಗ್ಗೆ ಏನು ಅನಿಸುತ್ತೆ ನಿಮಗೆ ಅವ್ರು ನೋಡಿದಾಗ? ಬಿಕಾಸ್ ಯಾಕಂದರೆ ನಾವು ಗುರು ಅಂದ್ರೇ ಒಂದು ಕಾಷಾಯ ವಸ್ತ್ರ ಇದೆಲ್ಲ ಇರುತ್ತೆ ನಮಗೆ. ಬಟ್ ಸರ್ ನೋಡಿದಾಗ ನಿಮ್ಗೆ ಯಾವ ಥರ ಭಾವನೆ ಬಂತು, ಏನು ಅನಿಸ್ತು ಸರ್ ನೋಡಿ? ಅವ್ರು ಹಾಗಿರೋದ್ರಿಂದ ವಿ ಆರ್ ಫ್ರೆಂಡ್ಲಿ ವಿತ್ ಹಿಮ್ ಅಂದ್ಕೊಂತೀನಿ. ಓಕೆ. ಸ್ವಲ್ಪ ಅವರು ಕಾಷಾಯ ಅದೆಲ್ಲ ಹಾಕೊಂಡ್ರೆ ಸ್ವಲ್ಪ ದೂರನೇ ಇರ್ತೀವಿ ನಾವು. ಸ್ವಲ್ಪ ಗುರುಗಳು ಅಂದ್ರೇ ಸ್ವಲ್ಪ ದೂರದಿಂದ ತುಂಬ ಜನ ಅಲೋ ಮಾಡೋದಿಲ್ಲ ನಮಸ್ಕಾರ ಮಾಡೋದು. ಇವ್ರು ನಮಸ್ಕಾರ ಮಾಡೋ ಕ್ವಶನೇ ಇಲ್ಲ. ಇಷ್ಟು ಫ್ರೆಂಡ್ ಅವ್ರಿಗಿನ್ನೂ ಸಿಟ್ಟು ಬರ್ತದೆ ನಮಸ್ಕಾರ ಮಾಡಿದರೆ. ಬಿಕಾಸ್ ಈಚ್ ಒನ್ ಇಸ್ ಅ ಗಾಡ್. ಸೊ ಪ್ರತಿಯೊಬ್ಬರು ಆತ್ಮ ಸ್ವರೂಪರೇ ನೀವು, ಅಂದರೆ ಒಬ್ರಿಗೊಬ್ಬರಿಗೆ ನಮಸ್ಕಾರ ಮಾಡೋದು ಅವಶ್ಯಕತೆಯೇ ಇಲ್ಲ ಅಂತ ಹೇಳ್ತಾರೆ. ಸೊ ಅಂದರೆ ಅಷ್ಟು ಸಿಂಪಲ್ಲಾಗಿ, ಅಷ್ಟು ಹಂಬಲಾಗಿ, ಎಷ್ಟು ಫ್ರೆಂಡ್ಲಿ ಆಗಿ ಪ್ರತಿಯೊಬ್ಬರನ್ನ, ಹೊಸಬರಾಗಲಿ ಎಷ್ಟು ಎಕ್ಸ್ಪೀರಿಯೆನ್ಸ್ ಆಗಲಿ ಎಲ್ಲರನ್ನೂ ಒಂದೇ ರೀತಿ ನೋಡೋರು ಗುರುಗಳನ್ನ ಎಲ್ಲೂ ನೋಡಿಲ್ಲ. ಅದನ್ನು ಹೇಳಿದ್ನಲ್ಲ, ಭಾಳ ಇಷ್ಟ ಆಗಿದ್ದು ಅಂದರೆ ಈ ಗೇವ್ ಫ್ರೀಡಮ್ ಟು ಎವ್ರಿ ಒನ್. ಸೊ ಹೆಂಗೆ ಇರ್ತೀಯ ಇರು ನೀನು, ಕೊನೆಗೆ ಇದಕ್ಕೆ ಬರಲೇಬೇಕು ಅಂತ ಹೇಳ್ತಿದ್ರು. ಆಮೇಲೆ ಅವರು ಚಿಕ್ಕ ಚಿಕ್ಕ ಕೊಟೇಶನ್ಸ್ ಭಾಳ ಇನ್ಸ್ಪಿರೇಷನ್ ಕೊಡ್ತದೆ. ನೋ ಕಂಪ್ಯಾರಿಸನ್, ನೋ ಜಡ್ಜ್ಮೆಂಟ್, ಹೂ ಆರ್ ಯು ಟು ಜಡ್ಜ್ ಅದರ್ಸ್. ಅದು ನನಗೆ ಭಾಳ ಇಷ್ಟ ಆಗಿದೆ. ಸೊ ಏನಾದರೂ ಹೇಳಬೇಕಾದ್ರೆ ನನಗೆ ಅದು ಜ್ಞಾಪಕ ಬಂದುಬಿಡ್ತದೆ. ಯೂಶಲಿ ಲೇಡೀಸ್ ಕೂತ್ಕೊಂಡ್ರಾಗ ಏನೋ ಒಂದು ಹೇಳಕ್ಕೆ ಹೋಗ್ತೀವಿ. ಸೊ ಸಡನ್ಲಿ ಐ ವಿಲ್ ಥಿಂಕ್, ಹೂ ಆರ್ ಯು ಟು ಜಡ್ಜ್ ಅದರ್ಸ್, ಸೊ ಐ ವಿಲ್ ಸ್ಟಾಪ್. ಸೊ ಹಾಗೆ ನಾನು ತುಂಬ ಕಲ್ತ್ಕೊಂಡಿದ್ದೀನಿ. ಐ ಸ್ಟಾಪ್ ಮೈ ಸೆಲ್ಫ್ ಟೆಲಿಂಗ್ ಅನ್ವಾಂಟೆಡ್ ಟಾಕ್ಸ್. ಹಾಗೆ సో వాట్ ఈజ్ నెసెసరీ వాక్ క్షేత్రం. ఏది నీకు ఏది తెలిస్తే అది చెప్పు, తెలియకపోతే గమ్మనుండు. సో అంత చిಕ್ಕ చిಕ್ಕ ವರ್ಡ್ಸ್ ವೆರಿ ಇನ್ಸ್ಪೈರಿಂಗ್. ಅಷ್ಟು ದೊಡ್ಡ ನಾನು ಕಲ್ತಿಲ್ಲ ಅಂದರೆ ಚಿಕ್ಕ ಚಿಕ್ಕದು ಕಲ್ತ್ಕೊಂಡಿದ್ದೀನಿ ಅವರಿಂದ. ಸೊ ಹ್ಯಾಪಿ, ಗೇವ್ ಕಾನ್ಫಿಡೆನ್ಸ್ ಟು ಲಿವ್ ಹ್ಯಾಪಿಲಿ. ಸೊ ಮೆನಿ ವೇಸ್ ಆರ್ ದೇರ್ ಟು ಲಿವ್. ವಾಕ್ಕ್ಷೇತ್ರ ಅದು ಬಹಳ ತುಂಬ ಚೆನ್ನಾಗಿ ಹೇಳ್ತಾರೆ. ಮೌನದ ಬಗ್ಗೆ. ಮೇಡಮ್ ಇನ್ನೊಂದು ಕೇಳಿದೆವು ನಾನು, ಅಂದರೆ ನಮ್ಮ ಮಾಸ್ತರ್ ಜೊತೆಗೆ ಮಾತಾಡಬೇಕಾದ್ರೆ ಒಂದು ವಿಷಯ ಗೊತ್ತಾಯಿತು. ನೀವು 24 hours ಧ್ಯಾನಕ್ಕೆ ಕೂತ್ಕೊಂಡಿದ್ದೀನಿ ಅಂತ ನೀವು ಹೇಳಿದ್ರಲ್ಲ ಮೇಡಮ್, ಆ ಥರ 4 times ನೀವು ಕೂತಿದ್ದೀರಂತೆ, ಹೌದಾ ಮೇಡಮ್? 4 times 24 hours ಕೂತ್ಕೊಂಡಿದ್ದೀರಾ? 4 times 24 hours ಕೂತ್ಕೊಂಡಿನಿ. 2 times ಹೋಲ್ ನೈಟ್, ಓನ್ಲಿ ನೈಟ್. 2 times. ಓಕೆ.
ಒಂದ್ಸಲ ಯು ಎಸ್ ಅಲ್ಲಿ ಕುತ್ಕೊಂಡಿದ್ದೀನಿ ಸರ್, ಸೊ ದಟ್ ದೇ ಸಿ ಆ್ಯಂಡ್ ದೇ ಲರ್ನ್ ಅಂತಂದು. ಓಹೋ ಹೋ ಹೋ. ಆ್ಯಂಡ್ ಇನ್ನೊಂದು ಮೆಡಿಟೇಷನ್ ನೀವು ಅಂದರೆ ಈವನ್ ನಿದ್ದೆ ಇಲ್ಲದೇನೋ ಕೆಲವು ತಿಂಗಳುಗಟ್ಟಲೆ ನೀವು ಧ್ಯಾನ ಮಾಡಿದಿರಂತೆ ವಿತೌಟ್ ಸ್ಲೀಪ್ ಅಂತ, ಅದನ್ನು ಕೇಳಿದೆ ನಾನು. ಆ ಥರ ನೀವು ಸಾಧನೆ ಮಾಡಬೇಕಂದ್ರೆ ಏನು ಮೇಡಮ್, ಅಂದರೆ ಆ ಥರ ಸಾಧನೆ ಮಾಡಬೇಕಂತ ನೀವು ಹೆಂಗೆ ಅನ್ನಿಸ್ತು? ಹೌ ಯು ಸ್ಟಾರ್ಟೆಡ್ ದಟ್ ಮೆಡಿಟೇಷನ್? ಅಂದರೆ ಸಾಧಾರಣವಾಗಿ ಮ್ಯಾಕ್ಸಿಮಮ್ 10, 11, 12, 1 ಗಂಟೆವರೆಗೆ ಎದ್ದಿರ್ಬೋದು, ಆಮೇಲೆ ನಿದ್ದೆ ಬಂದೇ ಬರುತ್ತೆ. ಬಟ್ ವಿತೌಟ್ ಸ್ಲೀಪ್ ನೀವು ಯಾವ ಥರ ಹೆಂಗೆ ಮಾಡಿದ್ರಿ ಮೆಡಿಟೇಷನ್ ಅಷ್ಟು, ಅದು ಮಂತ್ಸ್ ಟುಗೆದರ್? ಅಂದರೆ ನಾಟ್ ಕಂಟಿನ್ಯೂಸ್ಲಿ ವಿತೌಟ್ ಸ್ಲೀಪ್ ಸರ್, ಬಟ್ ಮೆಜಾರಿಟಿ ಆಫ್ ದ ಟೈಮ್. ಸೊ ನನಗೆ ಅನ್ನಿಸ್ತು, ಸೊ ಟೈಮ್ ಸಿಗ್ತದಲ್ಲ ಸಾಧನೆ ಮಾಡೋಕ್ಕೆ, ನೈಟ್ ಅಂದರೆ ಬೆಸ್ಟ್ ಟೈಮ್. సార్ కూడా ಹೇಳ್ತಾರಲ್ಲ, రాత్రి అంతా ఏం చేస్తారు, పగలంతా మీ వర్క్ చేసుకుంటారు, రాత్రి అంతా మీ టైమే కదా ಅಂತ. సో ಅಂದ್ಕೊಂಡೆ ಐ ಹ್ಯಾವ್ ಟು ಯೂಸ್ ದಟ್ ಟೈಮ್, ಸೊ ಮೇಕ್ ಯೂಸ್ ಆಫ್ ದ ಟೈಮ್ ಅಂದ್ಕೊಂಡು ನೈಟ್ ಕೂತ್ಕೊತಾ ಇದ್ದೆ ಸರ್. ಅವರು ಆ್ಯಕ್ಚುಲಿ ಹೇಳಿದ್ದು 41 ಡೇಸೇ ಅವ್ರ ಕೋರ್ಸ್. 41 ಡೇಸ್ ಅಂದರೆ ಚೇರ್ ಮೇಲೆ ಕೂತ್ಕೋಬೇಕು, ವಿ ಶುಡ್ ನಾಟ್ ಯೂಸ್ ಅ ಬೆಡ್, ಓಕೆ, ಈವನ್ ಡೇ ಟೈಮ್ ಆಲ್ಸೋ. ಸೊ ಹಾಗೆ 41 ಡೇಸ್ ಮಾಡಿ ನೈಟ್ ಅವರು ಕೂಡಿಸ್ತಾಯಿದ್ರು ಸರ್ ಮೆಡಿಟೇಷನ್ಗೆ. ಸಮ್ಟೈಮ್ಸ್ ಯೂಸ್ ಟು ಟೇಕ್ ದ ಕ್ಲಾಸ್ ಬುದ್ಧನ ಬಗ್ಗೆ, ಹಾಗೆ ಗ್ರೇಟ್ ಪೀಪಲ್ದು ಹೇಳ್ತಾಯಿದ್ರು, ಒಳ್ಳೆ ಕ್ಲಾಸ್ ತಗೊತಾಯಿದ್ರು, ಮತ್ತು ಅವ್ರ ಫಾಲೋವರ್ಸು ತಗೊತಾಯಿದ್ರು. ಸೊ ಹಾಗೆ 41 ಡೇಸ್ ಮಾಡಿದೆ ಸರ್. ಅಂದರೆ ಒಂದೊಂದು ಸಲ ಧ್ಯಾನ ಮಾಡ್ತಾ ನಿದ್ದೆ ಮಾಡಿಬಿಡ್ತಿದ್ದೆ ಸರ್, ಅಂದರೆ ಚೇರ್ ಮೇಲೆ, ನಾಟ್ ಯೂಸಿಂಗ್ ದ ಪಿಲ್ಲೋ ಆರ್ ಬೆಡ್ ಎನಿಥಿಂಗ್. ಸೊ ಹಾಗೆ 4 ಮಂತ್ಸ್ ಮೇನ್ ಮಾಡಿದ್ದೀನಿ ಸರ್. ಸೊ ಈವನ್ ಧ್ಯಾನ ಮಾಡಬೇಕಾದ್ರೆ ಮೇಡಮ್, ನೀವು ಇಷ್ಟು ಸಾಧನೆ ಮಾಡಿದ್ದೀರಲ್ಲ, ಅಫ್ಕೋರ್ಸ್ ನಿಮ್ಮ ಫಿಸಿಕಲ್ ಲೈಫಲ್ಲಿ, ನಿಮ್ಮ ಸರೌಂಡಿಂಗಲ್ಲಿ, ಫ್ಯಾಮಿಲಿಯಲ್ಲಿ ಏನೆಲ್ಲ ಚೇಂಜಸ್ ಆಯಿತು ಅದೆಲ್ಲ ಹೇಳಿದ್ರೆ ನೀವು. ಕೆಲವರಿಗೆ ಧ್ಯಾನ ಮಾಡಬೇಕಾದ್ರೆ ನಮಗೆ ಅದು ಕಾಣಿಸ್ತು, ಅಥವಾ ಆ ಮಾಸ್ತರ್ ಬಂದಿದ್ದರು, ನಾನು ಆ ಲೋಕಕ್ಕೆ ಹೋಗಿದ್ದೆ, ಈ ಡೈಮೆನ್ಷನ್ ನೋಡಿದೆ, ಈ ಥರ ಎಲ್ಲ ಹೇಳ್ತಾ ಇರ್ತಾರೆ. ಆ ಥರ ಏನಾದರೂ ನಿಮ್ಗೆ ಎಕ್ಸ್ಪೀರಿಯನ್ಸ್ ಏನಾದರೂ ಆಗಿದೆಯಾ ಮೇಡಮ್? ಅಥವಾ ಕಲರ್ಸ್ ಕಾಣಿಸೋದಾಗಲಿ, ಎನಿ ವಿಷನ್ಸ್ ಆಗಲಿ, ಈ ಥರ ಏನಾದರೂ ಆಗಿದೆಯಾ? ಅಂದರೆ ಸಿಂಪಲ್ಲಾಗಿ ಧ್ಯಾನ ನಾನು ಸ್ಟಾರ್ಟ್ ಮಾಡಿದಾಗ ಕಲರ್ಸ್ ಕಾಣಿಸೋದು, ಆಮೇಲೆ ನಾನು ಹೇಳಿದ್ನಲ್ಲ ಸತ್ಯವತಿ ಮೇಡಮ್ ಅವ್ರ ಮನೇಲಿ ಮಾಡಿದೆ, ಆಮೇಲೆ ಅವ್ರ ಮನೆ ಸುತ್ತಮುತ್ತಲೂ ಕ್ಲಾಸಸ್ ಇಟ್ಕೊತಾಯಿದ್ರು. ಸೊ ನಾನು ಅಟೆಂಡ್ ಆಗ್ತಾಯಿದ್ದೆ. ಸೊ ಅಟೆಂಡ್ ಆಗೋ ಟೈಮಲ್ಲಿ ಐ ಯೂಸ್ ಟು ಫೀಲ್ ಲೈಕ್ ನೈಸ್ ಸ್ಮೆಲ್, ಫ್ರಾಗ್ರೆನ್ಸ್ ಐ ಯೂಸ್ ಟು ಫೀಲ್. ಆಮೇಲೆ ಯಾರೋ ಹೀಗೆ ಹೋಗ್ತಾ ಇದ್ದಾರೆ ನನ್ನ ಇದು ಮಾಡಿಕೊಂಡು ಅನ್ನೋ ಫೀಲಿಂಗ್ ಇತ್ತು. ಅದು ಓನ್ಲಿ ಫಾರ್ ಫ್ಯೂ ಟೈಮ್ಸ್. ಆಮೇಲೆ ಒಂದು ಸಲ ನನಗೆ ಇನ್ನರ್ ವಾಯ್ಸ್ ಅನ್ನೋದು ಎಲ್ಲ ಒಂದೊಂದೇ ಎಕ್ಸ್ಪೀರಿಯೆನ್ಸ್ ಆಗಿದೆ ಸರ್. ಸೊ ಇನ್ನರ್ ವಾಯ್ಸ್ ಕೂಡ ಒಂದೇ ಸಲ ಎಕ್ಸ್ಪೀರಿಯೆನ್ಸ್ ಆಗಿದೆ. ಒಂದು ಸಲ ಧ್ಯಾನ ಕೂತ್ಕೊಂಡ್ರೆ ಒಳಗಿಂದ ಹೇಳಿಸ್ತು, ಒಕ ಯೋಗಿ ಆತ್ಮಕಥೆ ಚದುವು ಅಂತಂದು. ನಾನು ಅಷ್ಟವರೆಗೂ ಓದಿದ್ದಿಲ್ಲ. ಆಮೇಲೆ ನಾನು ಮೇಡಮ್ ಹತ್ರ ಅಂದೆ, ಮೇಡಮ್ ಹಿಂಗೆ ಅನ್ನಿಸ್ತು ನೋಡು ಅಂದರೆ, ಮಾ ಇಂಟ್లోనే ಒಂದಿಲ್ಲ ಬುಕ್ ತೀಸ್ಕೊಪೋ ಅಂತ ಅಂದ್ರೆ. ಸೊ ಆವಾಗೇ ತಗೊಂಡು ಓದಿದೆ. ಅದು ಓದಬೇಕಾದ್ರೆ ನನಗೆ ತುಂಬ ಚೇಂಜಸ್ ಅನ್ನಿಸ್ತು ಸರ್. ಹೀಗೆ ಚೇರ್ ಮೇಲೆ ಕೂತ್ಕೊಂಡು ಓದ್ತಾ ಇದ್ದರೆ ಐ ಯೂಸ್ ಟು ಫೀಲ್ ಸಂಬಡಿ ಈಸ್ ಬಿಹೈಂಡ್ ಮೀ, ಸೊ ಮೂವಿಂಗ್ ಅಂಡ್ ವಿತ್ ಮೀ. ಅದೊಂಥರ ಕಾನ್ಫಿಡೆನ್ಸ್, ನನ್ನ ಹತ್ರನೇ ಇದ್ದಾರೆ ಅನ್ನೋಷ್ಟು. ಅದು ಸ್ವಲ್ಪ ಡಿಫಿಕಲ್ಟ್ ಅನ್ನಿಸ್ತು, ಸ್ವಲ್ಪ ಮುಂದೆ ಹೋಗೋದು ಮತ್ತು ಹಿಂದೆ ಬಂದು. ಸೊ ದಟ್ ಐ ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್. 4 ಪೇಜ್ ಓದಿದ್ರು, ಮತ್ತೆ ಬ್ಯಾಗ್ ಬರೋದು, ಮತ್ತೆ ಓದೋದು. ವೆರಿ ಹ್ಯಾಪಿ ವಿತ್ ದಟ್ ಬುಕ್, ಒಕಯೋಗ ಆತ್ಮಕಥಾ ಆಟೋಬಯೋಗ್ರಫಿ ಆಫ್ ಎ ಯೋಗಿ, ಯೋಗಾನಂದ ಪರಮಹಂಸ. ಥೌಸಂಡ್ಸ್ ಆಫ್ ಪೀಪಲ್ ಲೈಫನ್ನು ಚೇಂಜ್ ಮಾಡಿರುವಂತಹ ಬುಕ್ ಮೇಡಮ್. ಸೊ ಟೆಲ್ ಸಮಥಿಂಗ್, ಫ್ಯೂ ವರ್ಡ್ಸ್ ಅಬೌಟ್ ದಟ್ ಬುಕ್. ಸೊ ನಿಮ್ಗೆ ಹೆಂಗೆ ಅನ್ನಿಸ್ತು ಆ ಬುಕ್ ಓದಿದಾಗ? ಅಂದರೆ ಒಂದು ಗುರುವನ್ನ ಹುಡುಕೋಕೆ ಅವ್ರು ಎಷ್ಟು ಶ್ರಮ ಪಟ್ಟಿದ್ದಾರೆ. ಸೊ ಎಲ್ಲ ಕಂಫರ್ಟ್ಸ್ ಇದ್ದರೂ ಕೂಡ ಅವರು ಹೇಗೆ ಹುಡ್ಕೊಂಡು ಹೋಗಿದ್ದಾರೆ ಒಂದು ಗುರುವಿಗೆ. ಅಂದರೆ ಆ ತಪನೆ ಇರಬೇಕು ನಮಗೆ ಇಷ್ಟು ಸುಲಭವಾಗಿ ಗುರು ಸಿಕ್ಕಿದ್ದಾರೆ. ಸೊ ಅಟ್ಲೀಸ್ಟ್ ವಿ ಹ್ಯಾವ್ ಟು ಫಾಲೋ, ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಅದನ್ನು ಫಾಲೋ ಆಗೋದು, 4 ಜನಕ್ಕೆ ಹೇಳೋದು ನಮ್ಮ ಕರ್ತವ್ಯ ಅನಿಸುತ್ತೆ ಸರ್. ಓಕೆ, ಹೋಲ್ ಬುಕ್ ಐ ಫೆಲ್ಟ್ ದಟ್ ಓನ್ಲಿ. ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಒಂದು ಗುರುಗೋಸ್ಕರ. ಆಮೇಲೆ ಅವರು ಅಮೇರಿಕಾದಲ್ಲಿ ಹೇಗೆ ಇದು ಮಾಡಿದರು, ಅವರು ಲ್ಯಾಂಗ್ವೇಜ್ ಹೆಂಗೆ ಕಲಿತರು, ಹೇಗೆ ಹೋದರು, ಅವ್ರ ಜರ್ನಿ ಎಷ್ಟು ಇದಿತ್ತು, ರಿಯಲಿ ವೆರಿ ಇನ್ಸ್ಪೈರಿಂಗ್. ಎಸ್ ಎಸ್. ಓಕೆ ಮೇಡಮ್, ಕೊನೆಯದಾಗಿ ನಮ್ಮ ಧ್ಯಾನಿಗಳಿಗೋಸ್ಕರ ಅಥವಾ ನಮ್ಮ ವೀಕ್ಷಕರಿಗೋಸ್ಕರ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ ಮೇಡಮ್? ಯುವರ್ ಮೆಸೇಜ್. ನನ್ನ ಮೆಸೇಜ್ ಅಂದರೆ ಧ್ಯಾನ ಮಾಡೋದು. ಸಾರ್ ಯಾವಾಗಲೂ ಹೇಳ್ತಾರೆ ಕೂರ್ಚೋವಲ್ಲಿ ಅಂತ. ಅಂದರೆ ಕೂತ್ಕೊಂಡ್ರೇ ನಾವು ಸಾಧನೆ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಒಂದೊಂದು ಕಲಿತೀವಿ ಕೂತ್ಕೊಂಡಾಗೆ, ಹಾಗೆ ಕೂತ್ಕೊಳ್ಳೋದು ಕಲಿತೀವಿ. ಅಂದರೆ ಅದು ಪೇಷನ್ಸ್ ಹೇಗೆ ಕೂತ್ಕೊಳ್ಳೋದು, ಫಸ್ಟ್ ಕೂತ್ಕೊಳ್ಳೋದು ಕಲಿತ್ಕೊಂಡ್ರೇ ಧ್ಯಾನ ಮಾಡೋಕ್ಕೆ ಸಾಧ್ಯ ಆಗ್ತೈತಿ. ಧ್ಯಾನ ಅಂದರೆ
ಸಾಧನೆ ಅಂದ್ರೆ ನಮ್ಮ ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತದೆ. ನಮ್ಮ ಫ್ರೀಕ್ವೆನ್ಸಿ ಜಾಸ್ತಿ ಆದರೆ ಏನಾದರೂ ಸಾಧಿಸಬಹುದು. ಸಾಧನೆ ಮಾಡಬೇಕು, ಜ್ಞಾನ ಪ್ರಚಾರ ಮಾಡಬೇಕು, 4 ಜನಕ್ಕೆ ಉಪಯೋಗ ಆಗಬೇಕು ನಮಗೆ. ಸೊ ಹ್ಯಾಪಿ ಅಬೌಟ್ ಪತ್ರಿಜಿ ಸರ್. ಇಷ್ಟು ಸಿಂಪಲಾಗಿ ಧ್ಯಾನ ಅಂದರೆ ಈಗ ಇನ್ನು ತಪಸ್ಸು ಮಾಡೋ ಕೆಲಸ ಇಲ್ಲ, ಉಪವಾಸ ಇರೋ ಕೆಲಸ ಇಲ್ಲ, ಸ್ನಾನ ಮಾಡೇ ಮಾಡಬೇಕು ಅನ್ನೋದಿಲ್ಲ. ಟೇಕ್ ಯುವರ್ ಟೈಮ್ ಅಂತಾರೆ. ಎಷ್ಟು ಕನ್ವೀನಿಯನ್ಸ್ ಆಗಿ ಇಷ್ಟು ಸುಲಭವಾದ ರೀತಿ ಇನ್ನು ಎಲ್ಲೂ ಇಲ್ಲ. ಅದು ಬಹಳ ಇಷ್ಟ ಆಗ್ತದೆ. ಅದು ಇಷ್ಟು ಸಿಂಪಲ್ ಕಲ್ತ್ಕೊಂಡು ನಾವು ಉದ್ಧಾರ ಆಗೋದು, 4 ಜನಕ್ಕೆ ಹೆಲ್ಪ್ ಮಾಡೋದು, ಅವರು ಇನ್ಸ್ಪೈರ್ ಆಗಬೇಕು ಅನ್ನೋದು ಹೇಳ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಮ್ಮ ವ್ಯಾಲ್ಯೂಬಲ್ ಟೈಮ್ನ ನಮ್ಮ PMC ಚಾನಲ್ಗೆ ಕೊಟ್ಟು ನಿಮ್ಮ ಒಂದು ಅನುಭವಗಳು ಎಷ್ಟು ಡೀಟೇಲ್ಡಾಗಿ ನೀವೆಲ್ಲ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್ ಮೇಡಮ್. ಥ್ಯಾಂಕ್ ಯು. ಸೊ ಐ ಆಮ್ ಆಲ್ಸೋ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಟು ಯು ಸರ್. PMC ಚಾನಲ್ ಅವರಿಗೆ ಇಷ್ಟು ಪೇಷನ್ಸ್ ಆಗಿ ನನ್ನ ಜೊತೆ ಇದ್ದು ನಿಮ್ಮ ವ್ಯಾಲ್ಯೂಬಲ್ ಟೈಮ್, ಯು ಆರ್ ಮೋರ್ ವ್ಯಾಲ್ಯೂಬಲ್. ಐ ಆಮ್ ಎ ಸಿಂಗಲ್ ಪರ್ಸನ್ ಬಟ್ ಯು ಆರ್ ಟೇಕಿಂಗ್ ಫಾರ್ ಸೋ ಮೆನಿ ಪೀಪಲ್. ಸೊ ನಿಮ್ಮ ವ್ಯಾಲ್ಯೂಬಲ್ ಟೈಮ್ ನಮಗೆ ಕೊಟ್ಟಿರೋದಕ್ಕೆ PMC ಚಾನಲಿಂದ ನಾವು ತುಂಬ ಕಲಿತಿದ್ದೀವಿ ಸರ್. ಅದು ಎಸ್ಪೆಷಲಿ ಈ ಪೀರಿಯಡಲ್ಲಿ ತುಂಬ ಹೆಲ್ಪ್ ಆಯಿತು. ನಾವು ಮನೆಯಲ್ಲಿ ಕೂತ್ಕೊಂಡು ಎಷ್ಟೋ ಮಹಾತ್ಮರದ್ದು ಕೇಳೋದಾಯಿತು. PMC ಚಾನಲ್ ಇಸ್ ವೆರಿ ಹೆಲ್ಪ್ಫುಲ್. ನಾವೆಲ್ಲ ತುಂಬ ಅಂದರೆ ಪರ್ಸ್ನಲ್ಲಾಗಿ ನಾವು ಅಲ್ಲಿ ಹೋಗಿ ಕೇಳಿಲ್ಲ ಅಂದ್ರೂ ಪ್ರತಿಯೊಂದು ರ್ಯಾಲಿದಾಗಲಿ ಮತ್ತು ಬ್ಯಾಂಗ್ಳೂರು ಪಿರಮಿಡ್ ವ್ಯಾಲಿ ಪ್ರೋಗ್ರಾಮ್ಸ್ ಆಗಲಿ ನಾವು ಕಣ್ಮುಂದೆನೇ ನಾವು ನೋಡಿದಷ್ಟು ಹ್ಯಾಪಿ ಅನ್ನಿಸ್ತು. ನಾವೇ ಆ ಟೈಮಿಂಗ್ಸ್ಗೆ ನಾವು ಕೂತ್ಕೊಂಡು ಮಾಡೋದು, ಇದಕ್ಕಿಂತ ಒಳ್ಳೆಯ ಅಪರ್ಚುನಿಟಿ ನಮಗಿಲ್ಲ. PMC ಸೊ ವೆರಿ 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 ಹೆಲ್ಪ್ಫುಲ್ ಆ್ಯಂಡ್ ವಿ ಆರ್ ವೆರಿ ಗ್ರೇಟ್ಫುಲ್ ಟು ದ ಚಾನಲ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫಾರ್ ದ ಬ್ಯೂಟಿಫುಲ್ ವರ್ಡ್ಸ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.